ಹೌ ಯು ಥಿಂಕ್ ಯು ಕ್ಯಾನ್ ಸೆಲ್ ಎ ಕಾನ್ಸೆಪ್ಟ್ ಟು ಎನಿಬಡಿ ಅಂತ ಕೇಳಿದ್ರೆ, ಒಬ್ಬ ತಲೆ ಇಲ್ಲದ ವ್ಯಕ್ತಿಗೆ ಒಂದು ಬಾಚಣಿಕೆ ನೀವು ಸೇಲ್ ಮಾಡಿದ್ರೆ, ಪರ್ಚೇಸ್ ಮಾಡಂಗೆ ಮಾಡಿ ನೀವು ಮಾಡಿದ್ರೆ ಆದ್ರೆ ಅವಾಗ ನೀವು ಇದೆ ಅಂತ ಅರ್ಥ. ಅಷ್ಟು ಟ್ಯಾಲೆಂಟ್ ಇರಲೇಬೇಕು, ಅವಾಗ ನೀವು ಎಲ್ಲಾದ್ರೂ ಬದುಕಬಹುದು. ಇವತ್ತಿನ ದಿನಕ್ಕೆ ಯಾವುದೇ ತಲೆನೋವು ಬೇಡ, 9 to 5 ಜಾಬ್ ಹೋಗ್ತೀನಿ, ಒಂದು ಫಿಕ್ಸ್ಡ್ ಸ್ಯಾಲ್ರಿ ಬರುತ್ತೆ, ಆರಾಮಾಗಿರ್ತೀನಿ ಅಂತ ಅನ್ಕೊಂಡ್ರೆ ನಾನು ಹೇಳ್ತೀನಿ 10 ವರ್ಷ ನಂತರ ಈ ಒಂದು ಸಿನಾರಿಯೋ, ಈ ಒಂದು ವಾತಾವರಣ ಇರ್ಲಿಕ್ಕಿಲ್ಲ. 10 ವರ್ಷ ನಂತರನೇ ಇದು ರಾಮೋಜಿರವ್ರು ನೆನೆಸ್ಬೇಕು ನೀವು. ಸರಿ ಸರಿ ಸಾಟಿ ಇಲ್ಲದ ಸ್ವಾದ, ಗಮಗಮಿಸುವ ಪರಿಮಳ, ಪದ ವರ್ಣಿಸಲಾಗದ ರುಚಿ, ನಿಸರ್ಗದ ಉತ್ಕೃಷ್ಟ ಕೊಡುಗೆ, ಅದುವೇ MB ಸೋನಾ ಮಸೂರಿಯ ಅಡುಗೆ. ಇದು ಒಂದೇ ಶಾರ್ಟ್ ಅಲ್ಲಿ ಕ್ಲೈಂಟ್ ಓಕೆ. ಮೊದಲನೇ ಪೇಮೆಂಟ್ ಎಷ್ಟು ಅಂತ ಕೇಳ್ಬೋದಾ ಸರ್? ಮೊದಲು ಸಾರಿ ಬಂದಿದೆ ಅದ್ರಾಗ ಕೇಳೋದು 16,000 ಇತ್ತು ಫಸ್ಟ್ ಇನ್ಕಮ್. 16,000 ಬಂದಿದ್ದ ದಿವಸ ಭಾರಿ ಖುಷಿ. ಫಸ್ಟ್ ಟೈಮ್ ಹೊರಗಡೆಯಿಂದ ಹಿಂಗ್ ಬರುತ್ತಲ್ಲಪ್ಪ, ಅದು ನಾವು ಅಡಿಗೆ ಮಾಡಿ ತೋರಿಸಿದ್ವಿ. ಮೊದಲನೇ ಪೇಮೆಂಟ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಾವು ಮನಸ್ಸಲ್ಲಿ ಅನ್ಕೊಂಡಿದ್ದಿಲ್ಲ. ಈಗ ನೀವು ನಮ್ಮ ವೀಕ್ಷಕರಿಗೆ, ಮನೆ ರಸಡು ವೀಕ್ಷಕರಿಗೆ ನಾನೇ ಹೇಳ್ಕೊಂಡಿಲ್ಲ ನನ್ನ ಬದುಕಿನ ಪಯಣ ಹೆಂಗಿತ್ತಂತ. ನೋಡಿ ಆ ತರ ಭಾಗ್ಯ ಇವತ್ತು ನಿಮ್ಮ ಚಾನಲ್ ಬದುಕಿನ ಬುತ್ತಿ ಮೂಲಕ ನೀವು ಪರಿಚಯಿಸ್ತಿದ್ರಿ. ಬದುಕಿನ ಪಯಣ ಶುರು ಆಗಬೇಕು, ಎಲ್ಲೋ ಒಂದ್ ಕಡೆ ಶುರು ಆಗ್ಲೇಬೇಕು. ಸೊ ನಮ್ದು ಬಳ್ಳಾರಿ ಜಿಲ್ಲೆ ಹೊಸಪೇಟೆ, ಅವಾಗ ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ತಿತ್ತು ಹೊಸಪೇಟೆ, ಇವತ್ತು ವಿಜಯನಗರ ಜಿಲ್ಲೆ ಆಗಿದೆ. ಸೊ ಅಲ್ಲಿ ನಾವು ಹುಟ್ಟಿದ್ದು. ನಮ್ಮ ತಂದೆ ಭೌತಶಾಸ್ತ್ರದ HOD ವಿಜಯನಗರ ಕಾಲೇಜ್ ಅಂತ ಇತ್ತು, ಇದಿದೆ ಒಂದು ಕಾಲೇಜು ಅವಾಗ. ಅಂದ್ರೆ ಅದಕ್ಕಿಂತ ಹೊಸಪೇಟೆನ ಅಥವಾ ಮೂಲ ಊರು ಯಾವ್ದಾದ್ರು ಇತ್ತ ಸರ್? ನಾನು ಹುಟ್ಟಿದ್ದು ಹೊಸಪೇಟೆ. ನಮ್ಮ ತಂದೆಯವ್ರದ್ದು ರೋಣ ತಾಲೂಕು ಅಬ್ಬಿಗೇರಿ. ಅದಕ್ಕೆ ನಿಮ್ಗೆ ಅದು ಅಡ್ರೆಸ್ ಅಬ್ಬಿಗೇರಿ ಅಂತ ಬಂದ್ಬಿಟ್ಟಿದೆ. ಹೌದೌದು ಅಲ್ವಾ? ನಿಮ್ಗೆ ಗೊತ್ತಿರಂಗೆ ಧಾರವಾಡ ಕಡೆಗೆ ಹೌದು ಈ ಊರಿನ ಹೆಸರು ಸರ್ನೇಮ್ ಆಗ್ತಾವ. ಹೌದು. ಇವರು ರುದ್ರಪ್ಪ, ತಂದೆ ವೀರಪ್ಪ, ಅಬ್ಬಿಗೇರಿ. ಸೊ RV ಅಬ್ಬಿಗೇರಿ ಆಯ್ತು. RV ಅಬ್ಬಿಗೇರಿ. ಓಕೆ. ಈಗ ಅರುಣ್ ಅವರ ಅಬ್ಬಿಗೇರಿ ಆಗಿದೆ. ಅರುಣ್ ಅಬ್ಬಿಗೇರಿ. ಸೊ ನಾವು ಹೊಸಪೇಟೆಯಲ್ಲಿ 5ನೇ ವಯಸ್ಸಿಗೆ ನನಗೆ ಈ ಒಂದು ಗೊತ್ತಾಯ್ತು, ಕ್ರಿಯೇಟಿವಿಟಿ ಅಂದ್ರೆ ಅದು ಕ್ರಿಯೇಟಿವ್ ಅಂತಾರೋ ಅಥವಾ ಏನೋ ಗೊತ್ತಿಲ್ಲ, ಅದು ಒಂದು ಬ್ಲೈಂಡ್ ಎಕ್ಸೈಟ್ಮೆಂಟ್ ಇರ್ಬೋದು. ಅಂದ್ರೆ ಕುರುಡು ಉತ್ಸಾಹ. ಇದ್ರ ಬಗ್ಗೆ ಫೋಟೋಗ್ರಫಿ, ಒಳ್ಳೊಳ್ಳೆ ಆಂಗಲ್ ಫೋಟೋ ತೆಗಿಬೇಕು. ಅವಾಗ ಕಾಡಿ ಬೇಡಿ ನಮ್ಮ ಅಪ್ಪರ ಹತ್ರ ಇದೇ ಮೊದಲನೇ ಕ್ಯಾಮ್ರಾ ನಂದು, ಅಕ್ಫಾ ಕ್ಲಿಕ್ 4 ಅಂತ ಬಹಳ ಫೇಮಸ್. ಅವಾಗ ಒಂದು ರೀಲ್ ಹಾಕ್ತಿದ್ವಿ, 36 ಫೋಟೋ ತೆಗಿತಿದ್ವಿ ರೀಲ್ ಹಾಕಿ. ಆ ಕ್ಯಾಮ್ರಾ ನಾನು 5ನೇ ಕ್ಲಾಸಲ್ಲಿ 5th ಸ್ಟ್ಯಾಂಡರ್ಡ್ ತಗೊಂಡ್ವಿ. ಒಬ್ಬರು ಕೊಡಿಸಿದ್ರು, ಇರ್ಲಿ ಬಿಡು ಪಿಕ್ನಿಕ್ ಹೋದ್ರೆ ನಮಗೂ ಯೂಸ್ ಆಗತ್ತಂತೆ ಕೊಡಿಸಿದ್ರು. ಇದರಲ್ಲಿ ನಾನು ಸ್ಟಾರ್ಟ್ ಆಯ್ತು ಫಸ್ಟ್ ತಾಲೀಮ್ ಅಂತಾರಲ್ಲ, ಟ್ರೈನಿಂಗ್. 5ನೇ ಕ್ಲಾಸ್ ಅಂದ್ರೆ ಮಾಮೂಲಿ ಆಟ ಓಟ ಪಾಠ ನೆಗಿ ಜಿಗಿ ಓಡಾಡೋ ಮಾಡೋ ಮರ ಅದೆಲ್ಲ ಇತ್ತು ಇರ್ತಾರೆ. ಈ ಅವಾಗ ಸೀರಿಯಸ್ ಹೆಂಗ್ ಥಿಂಕ್ ಮಾಡಿದ್ರಿ ಅಂತಿದೆ. ಅದೇ ಈಗ ಎಲ್ಲೋ ಒಂದ್ ಕಡೆಗೆ ಅದು ಬರ್ತದೆ ಮೈಂಡ್ ಅಲ್ಲಿ. ನಮ್ಮಲ್ಲಿ ಹುದುಗಿರೋ ಒಂದು ಟ್ಯಾಲೆಂಟ್ ನಮ್ಮನ್ನು ಪ್ರಚೋದನೆ ಮಾಡ್ತಾ ಇರ್ತದೆ. ಅದನ್ನ ನಾವು ಮೇಲಿಂದ ಹೊಡಿತಿರ್ತೀವಿ, ಬೇಡ ನಮ್ಮ ವಾತಾವರಣ ಇದಕ್ಕೆ ಅನುಕೂಲಕರ ಇಲ್ಲ. ಎಲ್ಲರಿಗೂ ಇರುತ್ತಿದ್ದು. ಆಮೇಲೆ ಜೊತೆಗಿರೋರು ಅಂತವ್ರಲ್ಲ. ಅದನ್ನ ಬಿಟ್ಬಿಟ್ಟು ನಾವು ಏನ್ ಮಾಡ್ತೀವಿ, ಇಡೀ ಸಮಾಜ ಹೇಳೋ ರೂಟಿಗೆ ಹೋಗ್ಬಿಡ್ತೀವಿ. ಹಾಗೇನೆ 7ನೇ ಕ್ಲಾಸಿಗೆ ನಮ್ದು ಲಿಟಲ್ ಫ್ಲವರ್ ಸ್ಕೂಲ್ ಅಂತ ಹೊಸಪೇಟೆ, ಅಲ್ಲಿ ಓದಿದ್ದು. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆದ್ರೂ ಕನ್ನಡ ಬಗ್ಗೆ ಒಂದು ಸಾಹಿತ್ಯದ ಬಗ್ಗೆ ಅಭಿಮಾನ. ಅವಾಗ್ಲೇ ಮಧ್ಯಾಹ್ನ 1 ಗಂಟೆಗೆ ಊಟಕ್ಕೆ ಲಿಟಲ್ ಫ್ಲವರ್ ಸ್ಕೂಲು ಬೆಟ್ಟದ ಹತ್ರ ಒಂದು ಗುಡ್ಡ, ಜೋಳರಸಿ ಗುಡ್ಡದ ಹತ್ರ ಕೆಳಗಡೆ ಇತ್ತು ಅದು. ಲಂಚ್ಗೆ ನಾವು ಬುತ್ತಿ ಕಟ್ಕೊಂಡು ಅದೇ ಟಿಫಿನ್ ಬಾಕ್ಸ್, ಫ್ರೆಂಡ್ಸ್ ಎಲ್ಲ ಮೇಲೆ ಹೋಗ್ತಿದ್ವಿ, ಸ್ವಲ್ಪ ಒಂದು 200 ಮೀಟರ್ ಹೋಗ್ತಿದ್ವಿ. ಹೋಗಿ ಕುತ್ಕೊಂಡು ಆಗ್ಲೇ ಒಂದು ಕವನ ತರ ಬರ್ತಿತ್ತು ಮೈಂಡಿಗೆ. ಏನ್ ನೆನಪಿದೆಯಾ ಏನಾದ್ರೆ? ಅದೇ ಲೈಟ್ ಆಗಿ ಏನ್ ನೆನಪಬೇಕು ಅಂದ್ರೆ, ಅಮ್ಮ ಮಾಡಿದ ಅಡುಗೆ ಚಂದ, ಅಲ್ಲಿ ಅಡುಗೆ ಅಮ್ಮ ಮಾಡಿದ ಅಡುಗೆ ಚಂದ, ಗೆಳೆಯರೊಂದಿಗೆ ಊಟ ಚಂದ, ಹೊಸಪೇಟೆ ನಗರದ ನೋಟ ಚಂದ. ಇದು ಅಲ್ಲಿ ಫ್ರೆಂಡ್ಸಿಗೆ ಬಹಳ ಲೈಕ್ ಆಗಿತ್ತು ಅವಾಗ. ಅವಾಗಲೇ ಗೊತ್ತಾಯ್ತು ಏನೋ ಒಂದು ಇದು ಕಾನ್ಸೆಪ್ಟ್ಗಳು ಅಥವಾ ಈ ಸಿಗ್ನೇಚರ್ ಲೈನ್ಸ್ ಮಾಡೋ ಒಂದು ಗೀಳು. ಸೊ ಅಲ್ಲಿಂದ ಕಟ್ ಮಾಡಿದ್ರೆ ನಮಗೆ SSLC ಬರೋಣ. SSLC ಬಂದಾಗೂ ನಾನು ಸ್ಕೌಟಿಂಗ್ ಅಂತ ಹೋದೆ. ಸ್ಕೌಟ್ ಅಲ್ಲಿ ಪ್ರೆಸಿಡೆಂಟ್ ಅವಾರ್ಡ್ ಬಂತು, ರಾಷ್ಟ್ರಪತಿ ಪ್ರಶಸ್ತಿ ಬಂತು. ಅದ್ಭುತ ಸರ್.
ಅಲ್ಲ ರಾಷ್ಟ್ರ ಪ್ರಶಸ್ತಿ ಬಂತು ಅಂದ್ರೆ ನೀವು ಹೋಗಿದ್ರಾ ಅಥವಾ? ಇಲ್ಲ, ಸ್ಕೌಟಿಂಗ್ ಅಲ್ಲಿ ಒಂದು ಹಂತ ಇರುತ್ತೆ. ಸ್ಕೌಟ್ಸ್ ಬಗ್ಗೆ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಟ್ರೈನಿಂಗ್ ಹಂತ ಇರ್ತದೆ. ಅದೆಲ್ಲ ಮುಗಿಸಿದ ನಂತರ ನಿಮಗೆ ಫೈನಲ್ ಅವಾರ್ಡ್ ಅಂದ್ರೆ ಪ್ರೆಸಿಡೆಂಟ್ ಅವಾರ್ಡ್ ಅಂತ ಕೊಡ್ತಾರೆ. ಓಕೆ. ಅದು ಡೆಲ್ಲಿಗೆ ಹೋಗಿ ಗ್ಯಾನಿ ಜೈಲ್ ಸಿಂಗ್ ಅವಾಗ ಅವಾಗ ನಾವು ಅದೇನ ಕೇಳ್ತೀವಿ ನೋಡಿ. ಸೊ ಆ ಟೈಮಿಗೆ ಎಕ್ಸಾಮಿನೇಷನ್ ಏಪ್ರಿಲ್ 4th ಎಕ್ಸಾಮ್, ನಮ್ದು ಫೈನಲ್ ಎಕ್ಸಾಮ್ಸ್. ಅವಾಗ ಅದು ಬೈ ಕೊರಿಯರ್, ಇದು ಬೈ ಪೋಸ್ಟ್ ಬಂತು, ಸ್ಪೀಡ್ ಪೋಸ್ಟ್. ಬಹಳ ಮಹತ್ವದ ಘಟ್ಟ ನಿಮ್ಗೆ ಹೇಳಲೇಬೇಕು. ಏನಂದ್ರೆ ಅವಾಗಿನ ನಿಮ್ಗೆ ಗೊತ್ತಿರುತ್ತೆ, ನಾವು ಅವಾಗಿನ ಒಂದು ಕಾಲದಲ್ಲಿ ಓದು ಅಂದ್ರೆ ಒಂದು ಇಂಜಿನಿಯರು, ಒಂದು ಡಾಕ್ಟರ್ ಅಷ್ಟೇ. ಆ ಗುರಿ ಇಟ್ಕೊಂಡೇ ಓದಬೇಕು. ಅದೇ ಥರನೇ ನೀವು ಓದ್ಕೊಳ್ಳಿ. PUC ವರೆಗೆ ಸೈನ್ಸು, ಆಮೇಲೆ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜು ಇಲ್ಲ ಮೆಡಿಕಲ್ ಕಾಲೇಜು, ಇದು ಸಕ್ಸಸ್ಫುಲ್ ಸ್ಟೂಡೆಂಟಿನ ಒಂದು ಗುರಿ. ಹೆಚ್ಚು ಕಡಿಮೆ ಈಗಲೂ ಹಂಗೆ ಇದೆ, ಈಗ ಹಂಗೆ ಇದೆ. ಆದರೆ ಅವಾಗಲೇ ನನ್ನ ಮೈಂಡ್ಗೆ ಏನು ಬಂತು, ಎಲ್ಲರ ಹಿಂದೆ ಅದೇ ರೇಸಲ್ಲಿ ನಾನು ಯಾಕೆ ಓಡಬೇಕು? ಫಿಸಿಕ್ಸ್ ಪ್ರೊಫೆಸರ್ ಮಗ, ಸರ್ ಸೈನ್ಸು ಹೋಗ್ಲೇಬೇಕು ಸೈನ್ಸ್ಗೆ. ಎಲ್ಲ ಲೆಕ್ಚರರ್ಸು ನಮ್ಮ ತಂದೆಯವ್ರ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ನೀನು ನಾನು ತಗೊಳ್ಳಿಲ್ಲ. ಬೇರೆ ಕ್ರಿಯೇಟಿವಿಟಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಕಟ್ ಆಗ್ತವೆ, ಬರೀ ಬುಕ್ಕಿಶ್ ಅಂದ್ರೆ ಬುಕ್ ವರ್ಮ್ ಆಗ್ತೀನಿ ಅಂತ ಕಾಮರ್ಸ್ ತಗೊಂಡೆ. ಅವಾಗಿನ್ನೂ ನಮಗೆ ಏನಂದ್ರೆ ಬ್ಯಾಂಕ್ ಮ್ಯಾನೇಜರ್ ಆಗ್ಬೋದು, ಇಲ್ಲ ಏನೋ ಆಗ್ಬೋದು, ಬಟ್ ಬೇರೆ ಕರಿಕ್ಯುಲರ್ ಆಕ್ಟಿವಿಟಿ ಟೈಮ್ ಇರುತ್ತೆ. PUC 2 ಮುಗೀತು, BCom ಬಂತು. ಆಗಲೇ ತಲೆಯಲ್ಲಿ ಅವತ್ತಿನ ಕಾಲದಲ್ಲಿ ನಮಗೆ MBA ಅಂದ್ರೆ ಗೊತ್ತಿಲ್ಲ ನಮ್ಮೂರಲ್ಲಿ. ಸ್ಮಾಲ್ ಟೌನ್ ಅದು, ತುಮಕೂರು, ಹೊಸಪೇಟೆ ಗೊತ್ತು ಎಲ್ಲರಿಗೆ. ಅವಾಗ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿ, ನನ್ನಲ್ಲಿ ಕ್ರಿಯೇಟಿವಿಟಿ ಇದೆ, ಟ್ಯಾಲೆಂಟ್ ಇದೆ, ಮಾರ್ಕೆಟಿಂಗ್ ಟ್ಯಾಲೆಂಟ್ ಇದೆ, ಒಂದು ಏನಿದ್ರು ಇದಿದೆ ಅಂತ ಗೊತ್ತಾಯ್ತು. ಕಾನ್ಸೆಪ್ಟ್ಸ್ ಬರಿತೀನಿ, ಒಳ್ಳೊಳ್ಳೆ ಪಂಚ್ ಲೈನ್ ಕೊಡ್ಬೋದು, ಅಡ್ವರ್ಟೈಸಿಂಗ್ ಬಗ್ಗೆ ಒಳ್ಳೆ ಕಾನ್ಸೆಪ್ಟ್ ಬರಿಬೋದು ಅಂತ ಒಂದು ಐಡಿಯಾ ಬಂತು. ಸೊ ಆ ಫೀಲ್ಡ್ಗೆ ಹೋದ್ರೆ ಹೆಂಗೆ ಅಂತ ರಿಸರ್ಚ್ ಮಾಡಿದಾಗ ಕರ್ನಾಟಕದಲ್ಲಿ MBA ಕಾಲೇಜಸ್ಸೇ ಇಲ್ಲ. ಸೊ ಅವಾಗ ನಾನು ಮತ್ತೆ ಸೋಲಾಪುರ್ಗೆ ಹೋಗಿ ಅಲ್ಲಿ DAV ಪಬ್ಲಿಕ್ ಸ್ಕೂಲ್ ಇದೆಲ್ಲ, ಅವ್ರದ್ದು ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಇತ್ತು, ಅಲ್ಲಿ ಸೇರ್ಕೊಂಡೆ. ಸೊ ಅಲ್ಲಿ ಮೇನ್ ಕಮ್ಯುನಿಕೇಷನ್ ಸ್ಕಿಲ್ಲು, ಆಮೇಲೆ ಕನ್ವಿನ್ಸ್ ಮಾಡೋ ಸ್ಕಿಲ್. ವ್ಯಕ್ತಿ ಎದುರಿಗಿದ್ರೆ ಅವ್ರಿಗೆ ನಾನು ಹೇಳಿದ್ದೇನೆಂದ್ರೆ, ಮೊದಲೇ ಇಂಟರ್ವ್ಯೂ ಅಲ್ಲಿ ಪ್ರಶ್ನೆ ಹಾಕಿದ್ರು, ಹೌ ಯು ಥಿಂಕ್ ಯು ಕ್ಯಾನ್ ಸೆಲ್ ಎ ಕಾನ್ಸೆಪ್ಟ್ ಟು ಎನಿಬಡಿ ಅಂತ ಕೇಳಿದ್ರೆ, ಒಬ್ಬ ತಲೆ ಇಲ್ಲದ ವ್ಯಕ್ತಿಗೆ ಒಂದು ಬಾಚಣಿಕೆ ನೀವು ಸೇಲ್ ಮಾಡಿದ್ರೆ, ಪರ್ಚೇಸ್ ಮಾಡಂಗೆ ಮಾಡಿ ನೀವು ಮಾಡಿದ್ರೆ ಆದ್ರೆ ಅವಾಗ ನೀವು ಇದೆ ಅಂತ ಅರ್ಥ. ಅಷ್ಟು ಟ್ಯಾಲೆಂಟ್ ಇರಲೇಬೇಕು, ಅವಾಗ ನೀವು ಎಲ್ಲಾದ್ರೂ ಬದುಕಬಹುದು. ಹಂಗೆ. ಸೊ ಅಲ್ಲಿ ನಮಗೆ ಗೊತ್ತಾಗಿದ್ದೇನೆಂದ್ರೆ, ಒಂದು ನಿಮ್ಮ ಕ್ರಿಯೇಟಿವಿಟಿಯಿಂದ ನೀವು ಹೋಗ್ಬೇಕು. ದಾರಿಗಳು ಸಿಗ್ತದೆ ಮುಂದೆ ಹೋದಾಗೆಲ್ಲ. ಸೊ ಅಲ್ಲಿ ನಿಮ್ಗೆ ಬಹಳ ಇಂಪಾರ್ಟೆಂಟ್ ನನ್ನ ಜೀವನದಲ್ಲಿ ಆಗಿದ್ದು. ವೀಕ್ಷಕರಿಗೂ ಫಸ್ಟ್ ಟೈಮ್ ಹೇಳ್ತಿರೋದು, ನಾನು ಫಸ್ಟ್ ಜಾಯ್ನ್ ಆಗಿದ್ದು ಆಂಟನಾ ಕಂಪನಿ. ಅವಾಗ ಟೆಲಿವಿಷನ್ಗೆ ಆಂಟನಾ ಇತ್ತು. ಸೊ ಆಂಟನಾ ಕಂಪನಿ ಜಾಯ್ನ್ ಆಗಿದೆ. ಆಂಟನಾ ಬೂಸ್ಟ್ ಬಿಲ್ಡಿಂಗ್ ಮೇಲೆ ಇರ್ತದೆ. ಅದಾದ ನಂತರ ನನಗೆ ಟೆಲಿವಿಷನ್ ಕಂಪನಿಯವರು ಐಡೆಂಟಿಫೈ ಮಾಡಿ ಅಲ್ಲಿ ಆಲ್ ಇಂಡಿಯಾ ಬೆಸ್ಟ್ ಅವಾರ್ಡ್ ಬಂತು, ಸೇಲ್ಸ್ ಮ್ಯಾನೇಜರ್ ಅವಾರ್ಡ್. ಅಲ್ಲಿ ಇನ್ನೊಂದು ಕಂಪನಿ BPL ಅಂತ, ಅವಾಗ ದೊಡ್ಡ ಟಿವಿ ಕಂಪನಿ, ಅವರು ನಮಗೆ ಕರ್ಕೊಂಡು ಹುಬ್ಳಿಯಲ್ಲಿ. ಸೊ ಆಂಟನಾದಿಂದ ಟಿವಿಗೆ ಬಂದೆ, ಟಿವಿ ಮಾರ್ಕೆಟಿಂಗ್. ಬಟ್ ರಿಲೇಷನ್ ನೋಡಿ ಹೆಂಗಿದೆ, ಟಿವಿಯಿಂದ ನೆಕ್ಸ್ಟ್ ETV ಒಳಗಿರೋ ಪ್ರೋಗ್ರಾಮ್ನ ಮಾರ್ಕೆಟಿಂಗ್ ಮಾಡಿದ್ವಿ. ಟಿವಿ ಒಳಗಿರೋ ಪ್ರೋಗ್ರಾಮ್ಸ್ಗೆ ನಾನು ಕರ್ನಾಟಕದಲ್ಲಿ ಅಡ್ವರ್ಟೈಸಿಂಗ್ ಹೆಡ್ ಆಗಿದ್ದೆ. ETVಯಲ್ಲಿ ಅವಾಗ ಮುಕ್ತ ಧಾರಾವಾಹಿಗಳು ಅದನ್ನೆಲ್ಲ ನಾವು ಅಡ್ವರ್ಟೈಸ್ಮೆಂಟ್ ಬ್ರ್ಯಾಂಡಿಂಗ್ ತರೋದು. ಜಾಹೀರಾತು ನೋಡಿದ್ರೆ ಅವೆಲ್ಲ ನಾವೇ ಮಾಡಿದ ಕೆಲಸಗಳು. ಹೌದಾ? ಸೊ 10 ವರ್ಷ ETV. ಅಲ್ಲಿ ನಮಗೆ ಒಂದು ಟೀಮ್ ಕೊಟ್ಟರು. ರಾಮೋಜಿ ರಾವ್ ಅವರು ದೊಡ್ಡ ವಿಷನರಿ. ಅಲ್ಲಿಂದ ನಾವು ಬಹಳ ಕಲ್ತಿದ್ದೀವಿ. ಮಂತ್ಲಿ 1,000 ಜೊತೆಗೆ ಮೀಟಿಂಗ್ ಇರ್ತಿತ್ತು. ಮಂತ್ಲಿ ತಿಂಗಳಿಗೆ ಒಂದು ಬಾರಿ ನಮ್ಮ ಮೀಟಿಂಗ್, ಮಾರ್ಕೆಟಿಂಗ್ ಮೀಟಿಂಗು ರಾಮೋಜಿರಾವ್ ಅವರೊಟ್ಟಿಗೆ ಇರ್ತಿತ್ತು. ಅದು ರಾಮೋಜಿ ಫಿಲ್ಮ್ ಸಿಟಿ ಒಳಗಡೆ ಹೋಗಿ ಅವರ ಕಾನ್ಫರೆನ್ಸ್ ರೂಮಲ್ಲೇ ಮೀಟಿಂಗು. ಬೇರೆ ಎಲ್ಲ ಕಾರ್ಪೊರೇಟ್ ಜೈಂಟ್ಸ್ಗಿಂತ ಇವರು ಬಹಳ ವಿಭಿನ್ನ ವ್ಯಕ್ತಿ, ಹೇಳಲೇಬೇಕು ಇವತ್ತು. ಹೌದಾ? ಹೇಗೆ ಸರ್, ಹೇಳಿ ಸರ್. ಹೇಗೆಂದ್ರೆ, ನಿಮ್ಮ ಸ್ವಂತ ಅಜ್ಜ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ನಿಮ್ಮ ಆಗು ಹೋಗೋ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಹೆಂಗಿರ್ತದೆ, ಹಂಗೇ ಇರ್ತಿತ್ತು. ನಾನೇನೋ ದೊಡ್ಡ ಓನರು, ನೀನಿಷ್ಟು ತರಬೇಕು, ಇಷ್ಟು ಮಾಡ್ಬೇಕು ಬಿಸ್ನೆಸ್ಸು, ಯಾಕೆ ಮಾಡಿಲ್ಲ, ಇದಿಲ್ಲ. ಹೆಂಗೆ ನೀವು ಇಂಪ್ರೂವ್ ಆಗ್ಬೋದು, ಏನು ಮಾಡಿದ್ರೆ ಇಂಪ್ರೂವ್ ಆಗ್ತೀರಿ, ಏನು ಮಾಡಬೇಕು ಏನು ಮಾಡಬಾರ್ದು, ಇದು ಒಳ್ಳೆ ಒಬ್ಬ ತಾತನ ತರ ಒಂದು ಸೆಷನ್ ಇರ್ತಿತ್ತು, ಪ್ರವಚನ ತರ. ನಮಗೆ ಅದೊಂದು ಖುಷಿ. ಹಂಗೆ
ಮೀಟಿಂಗ್ ಅಲ್ಲದ ರೀತಿಯಲ್ಲಿ ಮೀಟಿಂಗ್ ಫೀಲಿಂಗ್ ಬರೋದೇ ಇಲ್ಲ, ಆ ಥರ ಮಾಡಿ ಮುಗಿಸ್ಬಿಡ್ತಿದ್ರು. ಸೊ ಅಲ್ಲಿಂದ ನಾವು ಏನು ಕಲ್ತಿದ್ದಂದ್ರೆ 10 ವರ್ಷ ಮುಂದೆ ಯೋಚನೆ ಮಾಡಬೇಕು. ಅವ್ರು ಅದನ್ನ ಹೇಳೋರು, ಅದನ್ನ ಅವ್ರು 10 ವರ್ಷ ಮುಂದೆ ಯೋಚನೆ ಮಾಡ್ತಿದ್ರು. ಏನಾಗ್ಬೋದು, 10 ವರ್ಷ ನಂತರ ಏನಿರ್ಬೋದು, ನಾವು ಹೆಂಗೆ ತಯಾರಿ ನಡೆಸಬೇಕು, ಯಾವ ರೀತಿ ನಾವು ಇಲ್ಲಿ ಡಿಸಿಷನ್ಗಳು ಚೇಂಜ್ ಮಾಡ್ಕೋಬೇಕು. ಅಲ್ಲಿಂದ ಅಲ್ಪ ಸ್ವಲ್ಪ ನಾವು ಕಲ್ಕೊಂಡಿರ್ಬೋದು ಇವಾಗ. ಯಾಕಂದ್ರೆ ಕೆಲವೊಂದು ವ್ಯಕ್ತಿಗಳ ಜೊತೆಗೆ ನಾವು ಮೂವ್ಮೆಂಟ್ ಅಥವಾ ಒಡನಾಟ ಇಟ್ಟಾಗ ಕೆಲವು ತರಂಗಗಳು, ಅವರ ಬಿಹೇವಿಯರ್ ಪ್ಯಾಟರ್ನ್, ಥಿಂಕಿಂಗ್ ಪ್ಯಾಟರ್ನ್ ನಮಗೆ ಬರ್ತದೆ. ಓಕೆ, ಈಗ ಹಂಗೆ ಅನಿಸ್ತಾ ಇದೆ ನನಗೆ. ಹಾಗಾಗಿ ನಾವು ಬಹಳ ಹುಷಾರಾಗಿ ವ್ಯಕ್ತಿಗಳನ್ನ ಹುಡುಕ್ಬೇಕು, ಇದು ಸೆಲೆಕ್ಟ್ ಮಾಡ್ಕೋಬೇಕು, ಯಾರ ಜೊತೆಗೆ ತಿರುಗಾಡೋದು ಅಂತ. ಇವತ್ತಿನ ಯುವ ಪೀಳಿಗೆ ಫ್ರೆಂಡ್ಸ್ನು ಸರಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ರಾಮೋಜಿರಾವ್ ಕಡೆಯಿಂದ ಕಲ್ತಿದೆ ಅಂದ್ರೆ ಡಿಸಿಪ್ಲಿನ್. ಇವತ್ತಿಂದ ಇವತ್ತು ಮಾಡಬೇಕು, ನಾಳೆದು ನಾಳೆ ಮಾಡಬೇಕು. ಬಟ್ ಇವತ್ತಿನ ಮಾಡ್ತಿರ್ಬೇಕಾದ್ರೆ 10 ವರ್ಷ ನಂತರ ಇದ್ರದ್ದು ಇಂಪ್ಯಾಕ್ಟ್ ಏನಾಗುತ್ತೆ, ಏನಾದ್ರು ಚೇಂಜ್ ಆಗಿದ್ರೆ ಇವತ್ತೇನು ಚೇಂಜ್ ಮಾಡಬೇಕು. ಈನಾಡು ನ್ಯೂಸ್ ಪೇಪರ್ ನಿಮಗೆಲ್ಲ ಗೊತ್ತು. ಹೌದು, ಭಾರತದ ನಂಬರ್ 2 ಇತ್ತು ಸರ್ಕ್ಯುಲೇಷನ್ ವೈಸ್, ರೀಡರ್ಶಿಪ್ ವೈಸ್. ಓಕೆ, ಅವರು ಟಿವಿಗೆ ಬರಬೇಕು ಅಂದ್ರೆ ಅವಾಗಲೇ ಯೋಚನೆ ಮಾಡಿದ್ರು. ದೂರದರ್ಶನ ಒಂದೇ ಇರ್ಲಿಕ್ಕಿಲ್ಲ, ಖಾಸಗಿ ವಾಹನಗಳು ಬರ್ತವೆ, ಅಲ್ಲಿಯೂ ಪೈಪೋಟಿ ಇರ್ತದೆ, ನಾವು ಅದಕ್ಕೆ ತಯಾರಿ ಆಗಬೇಕು ಅಂತ ETV ತೆಲುಗು ಶುರು ಮಾಡಿದ್ರು. ಅದ ನಂತರ ಭಾರತಾದ್ಯಂತ ಬರ್ತದೆ ಡಿಮಾಂಡ್ ಪ್ರೈವೇಟ್ ಚಾನೆಲ್ಸ್ಗೆ, ಪ್ರತಿಯೊಂದು ಭಾಷೆಯಲ್ಲಿ ಟಿವಿ ಚಾನೆಲ್ ಶುರು ಮಾಡಿದ್ರು ಅವಾಗಲೇ. ಇನ್ನು ಮುಂದೆ ಏನೋ ತೊಂದರೆ ಆಗ್ತದ್ರೆ ಇವಾಗಲೇ ಅದು ಸ್ಟಾಪ್, ಹೌದಾ, ಅದರಲ್ಲೇ ಸ್ಟಾಪ್ ಮಾಡ್ಬಿಡ್ತಿದ್ರು. ಇದು ಅವ್ರಿಗೆ ಇತ್ತು ಕ್ಯಾಲ್ಕುಲೇಷನ್ನು, ಫೋರ್ಸೈಟ್ ಅಂತಾರಲ್ಲ, ಅದು ನಮಗೆ ಆಶ್ಚರ್ಯ. ಹಂಗಾಗಿ ಅಷ್ಟು ದೊಡ್ಡ ವ್ಯಕ್ತಿ ಆದರೂ ಎರಡು ಮಾತಿಲ್ಲ, ಇಡೀ ಜಗತ್ತಿಗೆ ಗೊತ್ತು ಯಾಕೆ ದೊಡ್ಡ ವ್ಯಕ್ತಿ ಆದ್ರ ಅಂತ. ಸೊ ಅದು ಒಂದು ಗರಡಿ ಥರ ನಮ್ಗೆ ಕೆಲಸ ಮಾಡಿಸ್ತು ETV. ಅಲ್ಲಿ ನಾವು ಕಲ್ತಿದ್ದೇನೆಂದರೆ ಡಿಸಿಪ್ಲಿನ್ ಆಗಿ ನಾವು ಪ್ರತಿಯೊಂದೂ ಹೋಮ್ವರ್ಕ್ ಮಾಡಿ ಮಾಡಬೇಕು. ಅವರು ಪ್ರತಿಯೊಂದು ಕಂಟೆಂಟ್ಗಳು ಯೋಚನೆ ಮಾಡಿ ಮಾಡ್ತಿದ್ರು, ಇನ್ಕ್ಲೂಡಿಂಗ್ ಸವಿರುಚಿ ಪ್ರೋಗ್ರಾಮ್ ಇದ್ರೂ ಯಾವ ರೀತಿ ನಾವು ಅಡುಗೆಯ ರೆಸಿಪಿಗಳನ್ನ ಆರಿಸ್ಬೇಕು, ಆ ಪ್ರೋಗ್ರಾಮ್ ಕಂಟೆಂಟ್ ಹೆಂಗೆ ಬರಬೇಕು, ಇಂಗ್ರೀಡಿಯೆಂಟ್ಸ್ ಯಾವ ರೀತಿ ಹೇಳಬೇಕು, ಎಲ್ಲ ಶುರು ಮಾಡಿದ್ದು ಅಲ್ಲೇ. ಇದು ಸವಿರುಚಿ ಅಂತ ಅವಾಗ ಶುರುವಾಗಿದ್ದು. ಓಕೆ, ಪ್ರತಿಯೊಂದು ಪ್ರೋಗ್ರಾಮನ್ನು ಕ್ವಾಲಿಟಿನೇ ಮೇನ್, ಯು ಡೋಂಟ್ ಗೋ ಫಾರ್ ಎನಿ ಫ್ಯಾನ್ಸಿ ಥಿಂಗ್ ಅಂತ ಹೇಳ್ತಿದ್ರು ಅವರು. ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್, ಕ್ವಾಲಿಟಿ ಕೊಟ್ಟರೆ ಜನ ಬರೋದು, ಇವತ್ತು ಬಂದಿಲ್ಲ ನಾಳೆ ಬರ್ತಾರೆ. ಸೊ ಆ ಥರ ನಮಗೆ ಒಂಥರ ಅದು ಟ್ರೈನಿಂಗ್ ಗರಡಿ ಇದ್ದಂಗೆ ಪಳಗಿ. ಅಲ್ಲಿಂದ ಅವರೇ ಹೇಳ್ತಿದ್ರು, ಇಲ್ಲಿ ನೀವು ಕಲ್ತಿರೋ ಒಂದಷ್ಟು ಇದು ಎಂಪ್ಲಾಯಿ ಹಿ ಕ್ಯಾನ್ ಸರ್ವೈವ್ ಎನಿವೇರ್, ಇಲ್ಲೇ ಬದುಕಬಹುದು. ಸೊ ಇವತ್ತು ಎಲ್ಲಿಂದನೋ ಬಂದಿರೋ ನಾಲೆಡ್ಜ್ ನಮ್ಗೆ ಯಾವಾಗಲೂ ಯೂಸ್ ಆಗ್ತದೆ. ಅವಾಗಲೇ ಯೂಸ್ ಆಗದೆ ಇದ್ರು ಇವತ್ತು ಯೂಸ್ ಆಗ್ತದೆ. ಓಕೆ, ಇವತ್ತು ನಾವು ಮಾಡೋ ಕಂಟೆಂಟ್ ಅದು ಎಷ್ಟೇ ಓಡದೇ ಇರಲಿ, ನನ್ನ ಕ್ವಾಲಿಟಿನೇ ಇರಬೇಕದು. ಈಗ ಯೂಟ್ಯೂಬಲ್ಲೇ ತೊಗೊಂಡ್ರೆ ಎಷ್ಟೋ ದೂರ ಹೋಗಿರ್ತೀವಿ, ಶೃಂಗೇರಿ ಹೋಗಿರ್ತೀವಿ, ಶೂಟ್ ಮಾಡ್ಕೊಂಡ್ ಬರ್ತೀವಿ, 10,000 ಬರ್ತದೆ ವ್ಯೂಸ್. ಬಟ್ ಕ್ವಾಲಿಟಿ ಇರಬೇಕು ಕಂಟೆಂಟ್. ಇದು ಓಡಲ್ಲಪ್ಪ ಅಂತ ನಾವು ಕ್ವಾಲಿಟಿ ಕಾಂಪ್ರಮೈಸೇ ಮಾಡಬಾರ್ದು. ಸೊ ಅವತ್ತಿಂದ ಇವತ್ತುವರೆಗೂ ನಾವು ಏನೇ ಕಂಟೆಂಟ್ ಮಾಡಿದ್ರು ಅದರಲ್ಲಿ ಏನೋ ಸ್ಟಫ್ ಇರಬೇಕು, ಒಂದು ಗುಣಮಟ್ಟ ಇರಬೇಕು, ನಮ್ಮ ವೀಕ್ಷಕರಿಗೆ ಯಾವುದೋ ಒಂದು ದಾರಿ ತೋರಿಸಿರ್ಬೇಕದು, ಅವ್ರಿಗೆ ಉಪಯೋಗ ಆಗಿರಬೇಕು, ಅವರಿಗೆ ವಾವ್ ಫ್ಯಾಕ್ಟರ್ ಇರಬೇಕು. ವಾವ್, ಐ ಶುಡ್ ಸಿ ದಿಸ್ ಚಾನಲ್, ನಾನು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಬಂದ್ಬಿಡ್ಬೇಕು ಇಂಪಲ್ಸ್. ಯಾಕೆ ಮಿಸ್ ಆಯ್ತು ಇಷ್ಟು ದಿನ ಅನಿಸ್ಬೇಕು ಅವ್ರಿಗೆ ನಮ್ಮ ಚಾನಲ್, ಯಾಕೆ ನನ್ನ ಕಣ್ಮುಂದೆ ಬಂದಿಲ್ಲ ಈ ಚಾನಲ್. ಆ ಥರ ನೀವು ನಮ್ಮ ವಿಡಿಯೋಸ್ ನೋಡಿದ್ರೆ 780 ವಿಡಿಯೋ ಇದೆ ಈಗ, ಮನೆ ರಸೂಟ. ಪ್ರತಿಯೊಂದು ವಿಡಿಯೋ ವಾಪಸ್ ಹೋಗಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾಕೆ ಮಿಸ್ ಆಯ್ತು ನನಗೆ ಅಂತ. ಅದೇ ಥರ ಬದುಕಿನ ಬುತ್ತಿನೂ ಅದೇ ಥರ ನಿಮ್ಮ ವರ್ಕಿದೆ. ಸೊ ನೀವು ಮಾಡ್ತಿರೋದು ಒಂದು ದೊಡ್ಡ ಒಂದು ಸಾಧನೆ. ಇದನ್ನು ನಾನು ಮುಂದಿನ ದಿನಗಳಲ್ಲಿ ನಮ್ಮ ಚಾನಲ್ ನಿಮ್ಮ ಇಂಟರ್ವ್ಯೂ ಮಾಡೋಕಂತ ಹೇಳ್ತೀನಿ ಇವತ್ತು. ನಿಮ್ಮ ಪರಿಚಯ ಸೊ ಅಲ್ಲಿಗೆ ಬಂತು, ETVಗೆ ಬಂದೆ ಅಂತ ಹೇಳಿದೆ. ಸೊ ಅಲ್ಲಿ ನನಗೆ ತಳಹದಿ ಭದ್ರ ಆಯಿತು. ಇವತ್ತಿನ ಯುವಕರಿಗೆ ಹೇಳೋದೇನೆಂದರೆ ಸೋಷಿಯಲ್ ಮೀಡಿಯಾ ದೊಡ್ಡ ಅಟ್ರಾಕ್ಷನ್ ಇದೆ. ಇವತ್ತಿನ ದಿನಕ್ಕೆ ಯಾವುದೇ ತಲೆನೋವು ಬೇಡ, 9 to 5 ಜಾಬ್ ಹೋಗ್ತೀನಿ, ಒಂದು ಫಿಕ್ಸ್ಡ್ ಸ್ಯಾಲ್ರಿ ಬರುತ್ತೆ, ಆರಾಮಾಗಿರ್ತೀನಿ ಅಂತ ಅಂದ್ಕೊಂಡ್ರೆ ನಾನು ಹೇಳ್ತೀನಿ 10 ವರ್ಷ ನಂತರ ಈ ಒಂದು ಸಿನಾರಿಯೋ, ಈ ಒಂದು ವಾತಾವರಣ ಇರಲಿಕ್ಕಿಲ್ಲ. 10 ವರ್ಷ ನಂತರನೇ ಇದು ರಾಮೋಜಿರಾವ್ ನೆನೆಸ್ಬೇಕು ನೀವು. ಇವತ್ತೇ ನೀವು ಆತ್ಮನಿರ್ಭರತಾ ಅಂತೀರೋ, ನಮಗೆ ಅವತ್ತೇ ನಮಗೆ ಯಾವಾಗ ನಾನು ಸೈನ್ಸ್ ಜಾಯ್ನ್ ಆಗದೆ ಕಾಮರ್ಸ್ ಸ್ಟ್ರೀಮಿಗೆ ಹೋದ್ನಲ್ಲ, ಅವತ್ತೇ ಮೊಳಕೆ ಹೊಡೆದಿದೆ. ಸ್ವಂತ ನಮ್ದೇನಿರುತ್ತೆ ಅದ್ರ ಮೇಲೆ ನಾವು ಅವಲಂಬನೆ ಆಗಬೇಕು. ನಮ್ಮ ಹುಡ್ಕೋಬೇಕು ನಾವು, ನಮ್ಮಲ್ಲಿ ಏನಿದೆ,
ಎದ್ರ ಮೇಲೆ ನಾವು ಅವನ್ನ ಆಗ್ಬೋದು, ಇದಕ್ಕೊಂದು ಮಾನ್ಯತೆ ಬರ್ಬೋದು ಮುಂದೆ ಅಂತ ನಾವು ಅನ್ಕೋಬೇಕು. ಬಂದೇ ಬರುತ್ತೆ. ಇವಾಗ 9 to 6 ಜಾಬ್ ಬಂದರೆ ಸ್ಯಾಲ್ರಿ ಇದೆ, ಆರಾಮಾಗಿದ್ದೀರಾ. ಬಟ್ ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ನ ಸೈಡ್ಗೆ ಹೊತ್ಬಿಟ್ಟು ನಿಮ್ಮ ಟ್ಯಾಲೆಂಟನ್ನು ಇನ್ನೂ ಒಂದು ಸಂಸ್ಥೆ ಒಂದು ಹಣವನ್ನು ಕೊಟ್ಟು ಅವರ ಕಂಪ್ನಿ ಬೆಳೆಸೋದಕ್ಕೆ ಯೂಸ್ ಮಾಡ್ಕೊಂಡಿದೆ. ಅವರು 30ನೇ ತಾರೀಕು ನಿಮಗೆ ಅದು ಸಂಬಳ ಕೊಟ್ಟರೆ ನಿಮ್ಮ ಕತೆ ಮುಗೀತು. ಮತ್ತು ಮುಂದಿನ 30 ದಿನ ನೀವು ಮತ್ತೆ ನಿಮ್ಮ ಟ್ಯಾಲೆಂಟನ್ನು ಅವ್ರಿಗೆ ಕೊಡ್ರಿ, ಮತ್ತೆ ಅದು ದುಡ್ಡು ಕೊಡ್ತಾರೆ. ಓಕೆ. ಹಾಂ, ಯಾವತ್ತೋ ಒಂದಿನ ಕಂಪ್ನಿ ಮುಚ್ಚಿತು ಅಥವಾ ಏನೋ ಆಯಿತು, ನೀವು ಹೊರಗೆ ಬಂದಾಗ ಏನಿದೆ, ನಿಮ್ಮ ಟ್ಯಾಲೆಂಟ್ ಇದೆ, ಆದರೆ ಆ ಟ್ಯಾಲೆಂಟನ್ನು ಬೆಳೆಸ್ಕೊಂಡಿರೋ ಕಂಪ್ನಿ ದೊಡ್ಡದಾಗಿದೆ. ಹಾಂ, ಅವ್ರು ದುಡ್ಡು ಮಾಡ್ಕೊಂಡಾರೆ, ಅವ್ರು ಇವತ್ತು ಬೇಡ ಅಂತಾರೆ, ನಾವೇನೋ ಬೇರೆ ಪ್ರಾಜೆಕ್ಟ್ ಹೋಗ್ತೀವಿ ಅಂತಾರೆ, ನಾವು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತಾರೆ. ನಿಮ್ಮ ಟ್ಯಾಲೆಂಟಿಗೆ ದುಡ್ಡು ಮಾಡ್ಕೊಂಡವರು. ಓಕೆ, ಅವಾಗ ಯು ಆರ್ ನೋವೇರ್. ಮತ್ತೇನು ಕೆಲಸ? ಜಾಬ್ ಹಂಟಿಂಗ್ ಫ್ರಮ್ ಝೀರೋ. ಮತ್ತೆ ಕಂಪ್ನಿಗೆ ಅಪ್ಲಿಕೇಶನ್ ಹಾಕೋದು. ಇದು ನನ್ನ ತಲೆಯಲ್ಲಿ ಇದ್ದೇ ಇತ್ತು. ಎಲ್ಲೋ ಒಂದು ಕಡೆಗೆ ಈ ಕಂಪ್ನಿ ಬಿಟ್ಟು ಈ ಸ್ಯಾಲ್ರಿಗೋಸ್ಕರ ಆ ಕಂಪ್ನಿಗೆ ಹೋಗೋದು, ಆ ಸ್ಯಾಲ್ರಿಯಿಂದ ಇದಕ್ಕೆ ಹೋಗೋದು, ಈ ಚಾನಲ್ ಚೆನ್ನಾಗಿದ್ದು ಅಲ್ಲಿ ಹೋಗೋದು, ಎಲ್ಲಿವರೆಗೆ? ಓಕೆ, ಅದನ್ನೆಲ್ಲ ನಮ್ಮ ಹುದುಗಿರೋ ಕ್ರಿಯೇಟಿವಿಟಿನ ಬದಿಗಿಟ್ಟು ಅದಕ್ಕೆ ಮುಚ್ಚಿ ಲಾಕ್ ಮಾಡಿ ಬೇರೆ ರೀತಿಯಲ್ಲೇ ಸೇವೆ ಸಲ್ಲಿಸೋದು ಹೆಂಗೆ ಅದು? ಸೊ ಹಾಗೆ ಮಾಡ್ತಾ 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 2014 ಆಲ್ಮೋಸ್ಟ್ 2011 ನಾನು ETVಯಿಂದ ಹೊರಗಡೆ ಬಂದಾಗ ನಮ್ಮ ಅಮ್ಮ ಅವಾಗ ಅಡುಗೆ ಮಾಡ್ತಿದ್ರು, ಚಂದಾಗ ಅಡುಗೆ ಮಾಡ್ತಿದ್ರು. ಅದನ್ನ ನಾನೇನು ಮಾಡ್ತಿದ್ದೆ, ರೆಕಾರ್ಡ್ ಮಾಡಿ ಡಿಜಿಟಲಿ ರೆಕಾರ್ಡ್ ಮಾಡೋದು ಯೂಟ್ಯೂಬ್ ಮಾಡ್ತಿದ್ದೆ. ಇದನ್ನೇ ಯಾಕೆ ಒಂದು ಯಾವಾಗ ಮಾಡ್ತಿದ್ರಿ ಇದನ್ನ? ಇದು 2017. ಸುಮ್ಮನೆ ಮಾಡಿ ಇಟ್ಕೊತಿದ್ರಿ? ಸುಮ್ಮನೆ ಇವ್ರಿಗೆ ಮುಂದಿನ ಪೀಳಿಗೆಗೆ ಇರಲಿ ಅಂದ್ಬಿಟ್ಟು ಮಾಡ್ಕೊಂಡು ಯೂಟ್ಯೂಬ್ ನಮ್ಮ ಚಾನಲ್ ಮಾಡ್ಕೊಂಡು ಪ್ಲಾಟ್ಫಾರ್ಮ್ ಯಾವುದು ಯೋಚನೆ ಮಾಡಿಲ್ಲ. ಅಮ್ಮ ಮಾಡಿರೋದು ಅಡುಗೆ ನೀವು ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅಂತಲೂ ಗೊತ್ತಿಲ್ಲ. ETVಲಿ ಇದ್ದಾಗನೇ ಈ ಕ್ರಿಯೇಟಿವಿಟಿಗೋಸ್ಕರ ಕೆಲವು ಕ್ಲೈಂಟ್ಗಳಿಗೆ ಜಾಹೀರಾತು ಇದ್ದಿಲ್ಲ. ಅಡ್ವರ್ಟೈಸ್ಮೆಂಟ್ ಫಿಲ್ಮ್ಸ್ ಬೇಕು ಅವರಿಗೆ, ಕೆಲವರಿಗೆ ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಬೇಕು. ಹೀಗಾಗಿ ನನಗೆ ಕೆಲವೊಂದು ಕ್ರಿಯೇಟಿವ್ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು, ಫಿಲ್ಮ್ ಮೇಕರ್ಸು ಫ್ರೆಂಡ್ಸ್ ಆಗಿದ್ರು. ಸೊ ಅವ್ರ ಥ್ರೂ ಮಾಡಿಸ್ಕೊಳ್ತಿದ್ವಿ ನಾವು ಕ್ಲೈಂಟ್ ಕೊಡೋಕ್ಕೆ. ಅವಾಗ ಇವೆಲ್ಲ ಕಲಿತೆ. ಎಲ್ಲಿ ಅವ್ರಿಗೆ ಬೇಕಾಗಿರೋ ಪಂಚ್ ಲೈನ್ ಕೊಡೋದು. ನಿಮ್ಮ ಮಲ್ಲೇಶ್ವರಂ ಶಾಂತಿ ಸಾಗರ್ ಹೋಟೆಲ್ ಇದೆ, ಅದಕ್ಕೊಂದು ಪಂಚ್ ಲೈನ್ ಬರ್ಕೊಟ್ಟಿದ್ದೆ. ಹೌದಾ? ಏನ್ ಸರ್? ಮನೆ ಆಚೆ ಮನೆ ಊಟ, ಶಾಂತಿ ಸಾಗರ್ ಹೋಟೆಲ್ಗಳ ಒಕ್ಕೂಟ. ಇದು ಒಂದು 10 ಸೆಕೆಂಡ್ ಆಡ್ಗೆ ಲಾಸ್ಟಿಗೆ ಬರುತ್ತೆ ವಾಯ್ಸ್. ಮನೆ ಆಚೆ ಮನೆ ಊಟ. ಆಮೇಲೆ ನಿಮ್ಗೆ ಇನ್ನೂ ಆಶ್ಚರ್ಯ ಆಗುತ್ತೆ, ಅವಾಗಿತ್ತು ಯಾವುದು ದಾವಣಗೆರೆ ಅಕ್ಕಿಗೆ ಭಾಳ ಫೇಮಸ್ಸು. ಯಾವುದು ದಾವಣಗೆರೆ ಈ ಸೋನಾ ಮಸೂರಿ, MB ಸೋನಾ ಮಸೂರಿ ಅಂತ ಬಂತು ದಾವಣಗೆರೆಯಿಂದ. ಅವ್ರು ಬಂದು ನಮಗೆ ಒಂದು ಒಳ್ಳೆ ಮ್ಯೂಸಿಕಲ್ ಥೀಮಲ್ಲಿ ಆ್ಯಡ್ ಮಾಡಬೇಕು ಅಂತ. ಸೊ ಸರಿಗಮ ಪದನಿಸ ಒಂದು ಬರ್ಕೊಂಡೆ ಮೈಂಡಲ್ಲಿ. ನೋಡಿ, ಇದು ಸರಿ ಅಂತ ಒಂದು ಸಿಂಗರ್ ಹೇಳ್ತಾನೆ. ಡಾನ್ಸರು ಭರತನಾಟ್ಯಮ್, ಅದಕ್ಕೆ ಡ್ಯಾನ್ಸ್ ಮಾಡ್ತಾಳೆ. ಏನದು ಸರಿ ಅಂತ ಹೇಳಿದ ತಕ್ಷಣ ಹಾಡೋದು, ಸರಿಸಾಟಿ ಇಲ್ಲದ ಸ್ವಾದ, ಹಿಂಗೆ ಸರಿ ಸಾಟಿ ಇಲ್ಲದ ಸ್ವಾದ, ಗಮಗಮಿಸುವ ಪರಿಮಳ, ಪದ ವರ್ಣಿಸಲಾಗದ ರುಚಿ, ನಿಸರ್ಗದ ಉತ್ಕೃಷ್ಟ ಕೊಡುಗೆ, ಅದುವೇ MB ಸೋನಾ ಮಸೂರಿಯ ಅಡುಗೆ. ಇದು ಒಂದೇ ಶಾರ್ಟಲ್ಲಿ ಕ್ಲೈಂಟ್ ಓಕೆ. ಅದನ್ನು ಹಾಡಿಸಿದ್ರು, ಜಿಂಗಲ್ ಹಾಡಿಸಿದ್ರು, ಹಾಡುಗ ಸಿಂಗರ್ಸ್ ಹತ್ರ ಶೂಟಿಂಗು ಮಾಡಿಬಿಟ್ರು. ಅದು ಸುಮಾರು 1 ವರ್ಷ 2 ವರ್ಷ ರನ್ ಆಯ್ತು TV ಮೇಲೆ. ಸರಿ ಸಾಟಿ ಇಲ್ಲ ಸ್ವಾದ, ಈ ಥರ. ಸೊ ಅಲ್ಲಿ ನಮ್ಗೆ ಗೊತ್ತಾಯ್ತು ಈ ಥರದ ಟ್ಯಾಲೆಂಟ್ ನಮ್ಗೆ ಇದ್ರೆ ಅದನ್ನು ನರ್ಚರ್ ಅದನ್ನು ಬೆಳೆಸ್ತಾ ಇರಬೇಕು, ಬಿಡಬಾರ್ದು ಅಂತ. ಅವಕಾಶ ಸಿಕ್ಕಾಗ ಶಿಫ್ಟ್ ಆಗ್ಬಿಡ್ಬೇಕು ಅಂತಲೂ ಇದ್ದೆ. ಇದು ಯಾವಾಗ 9 to 6 ಇತ್ತು. ಸೊ ಹೊಸ ಯೂಟ್ಯೂಬರ್ಸ್ಗೆ ಆಗಬೇಕು ಅಂದರೆ ಇಲ್ಲಿಂದ ನಾನು ಹೇಳಬೇಕು, ಇಷ್ಟಪಡ್ತೀನಿ ಹೇಳಕ್ಕೆ. ಈಗ ಯೂಟ್ಯೂಬ್ ಮಾಡಬೇಕು, ಸೋಷಿಯಲ್ ಮೀಡಿಯಾ ಮಾಡಬೇಕು ಅಂತ ಬಂದ್ಬಿಡ್ತೀವಿ. ಮುಂದೇನಾಗುತ್ತೆ ಗೊತ್ತಿಲ್ಲ. ಎಲ್ಲರೂ ಮಾಡ್ತಾರೆ, ನಾನು ಕ್ಯಾಮ್ರಾ ಹಿಡ್ಕೊಂಡು ಮಾಡ್ಬಿಡ್ಬೇಕು, ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ಕಂಟೆಂಟ್ ಹಾಕಬೇಕು. ಅದು ಮೈಂಡಲ್ಲಿದ್ದರೆ ತಪ್ಪು. ಫಸ್ಟ್ ಫಾರ್ಮೋಸ್ಟು ಒಂದು ಇಮೇಲ್ ID ಇದ್ರೆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು. ಅಷ್ಟು ಸುಲಭ, ಯಾರಾದರೂ ಮಾಡ್ಬೋದು. ಅನ್ಎಜುಕೇಟೆಡ್ ಟು ಎಜುಕೇಟೆಡ್ ಮಾಡ್ಕೋಬೋದು. ಬಟ್ ವೀಕ್ಷಕರು ಮೂರ್ಖರಲ್ಲ. ನೋಡುವವರು ಮೊಬೈಲಲ್ಲಿ ನೋಡ್ತಾರಲ್ಲ, ಅವರು ಇಲ್ಲ, ಶಿಫ್ಟಿಂಗು ಗೊತ್ತು ಅವರಿಗೆ, ಹಂಗೆ ಸರ್ಚ್ ಬಿಡ್ತಾರೆ ನಿಮ್ಮ ವಿಡಿಯೋನ ಅಂತ. ಸೊ ಇಲ್ಲಿ ಬೇಕಾಗಿರೋದು ನಿಮ್ಮ ಕ್ರಿಯೇಟಿವಿಟಿ. ಒಂದು ಸ್ವಲ್ಪ ಆದರೂ ಕ್ರಿಯೇಟಿವ್ ಕಂಟೆಂಟ್ ನಮ್ಮಲ್ಲಿ ಇರಬೇಕು. ಇದ್ದರೆ ಅದನ್ನು ಹಂಗೆ ಬೆಳೆಸ್ಬೇಕು. ಸೊ ಅದು ಯೂಸ್ ಆಗುತ್ತೆ, ಎಲ್ಲಾದರೂ ಯೂಸ್ ಆಗುತ್ತೆ.
ಸೊ ಇವಾಗ ಈ ಸೋಷಿಯಲ್ ಮೀಡಿಯಾ ನಾವೇನು ಗೀಳಿಗೋಸ್ಕರ ಶುರು ಮಾಡಿದ್ವಿ, ನಮ್ಮ ಇನ್ನೊಬ್ರು ಹಂಗೆ ಸ್ನೇಹಿತರು ಸಿಕ್ಕರು, ಇಲ್ಲಿ ರೆವೆನ್ಯೂ ಇದೆ ಕಂಟೆಂಟ್ ಹಾಕಿ ಮಾನಿಟೈಸ್ ಆದ್ರೆ ಅಂತ ಹೇಳಿದ್ರು. ಅದು ಯೂಟ್ಯೂಬಲ್ಲೇ ಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ ಎಲ್ಲರಿಗೂ. ಓಕೆ. ಇಲ್ಲಿ ಒಂದು ಲೆವೆಲ್ಗೆ ಅದೇನು 1000 ಸಬ್ಸ್ಕ್ರೈಬರು 4000 ವಾಚಿಂಗ್ ಅವರ್ಸ್ ಬಂದರೆ ಮಾನಿಟೈಸ್ ಮಾಡ್ತಾರೆ, ಅಲ್ಲಿಂದ ದುಡ್ಡು ಬರೋಕ್ಕೆ ಶುರು ಆಗುತ್ತೆ ಅಂತ ಹೇಳಿದರು. ಅದು ಮೈಂಡಲ್ಲಿ ಬಂದಿತ್ತು. ಬಟ್ ನಮ್ಮ ಕಂಟೆಂಟ್ ಮಾಡೋದು ಯಾವುದು ಏರಿಯಾ ಅದು ಎಲ್ಲ ತಿಳ್ಕೊಬೇಕಾಗಿದ್ದು. ಹೊಸ ಯೂಟ್ಯೂಬರ್ಸು ನೀವು ಯಾವ ಏರಿಯಾದಲ್ಲಿ ಯಾವ ಫೀಲ್ಡಲ್ಲಿ ನಿಮಗೆ ಪರಿಣಿತಿ ಇದೆ, ಎಕ್ಸ್ಪರ್ಟೈಸ್ ಇದೆ, ಅದರಲ್ಲೇ ಫಸ್ಟ್ ಕೈ ಹಾಕಬೇಕು. ಬೇರೆಯವ್ರು ಯಾರೋ ಸಕ್ಸಸ್ ಆಗಿದ್ದಾರೆ ಅಂದ್ಬಿಟ್ಟು ಅಲ್ಲಿ ಹೋಗಬಾರ್ದು. ಈಗ ನಾವು ಬದುಕಿನ ಬುತ್ತಿ ನೋಡ್ತೀವಿ, ಇವ್ರು ಮಾಡೋ ಪ್ಯಾಟರ್ನ್ ನೋಡ್ತೀವಿ, ಅದೇ ರೀತಿನೇ ನಾವು ಹೋಗಿ ಮಾಡೋಣ ಅಂತ ಹೋದರೆ ಅದು ಲಕ್ ಇದ್ರೆ ಸಕ್ಸಸ್ ಆಗುತ್ತೆ. ಅದು ನಿಮಗೆ ನಿಮ್ಮ ಒಂದು ಪರ್ಸ್ನಾಲಿಟಿಗೆ, ನಿಮ್ಮ ಥಿಂಕಿಂಗಿಗೆ, ನಿಮ್ಮ ಭಾಷೆಗೆ, ಮಾತಾಡೋ ಶೈಲಿಗೆ ಈ ಚಾನೆಲ್ಲು ಯಶಸ್ವಿಯಾಗಿರ್ತದೆ. ಅದು ನೀವು ಅರ್ಥ ಮಾಡ್ಕೊಬೇಕಾಗಿದ್ದು ಇವತ್ತಿನ ವಾತಾವರಣದಲ್ಲಿ ಯಾವುದು ಚಾಲ್ತಿಯಲ್ಲಿರೋ ಒಂದು ವಿಷಯ, ಜನಕ್ಕೆ ಆಸಕ್ತಿ ಇರೋ ವಿಷಯ, ಮಾಸಿ ಹೋಗೋದಂಥ ವಿಷಯ ನೀವು ಹುಡುಕ್ಬೇಕು. ಅದು ಪ್ರಥಮ ಕರ್ತವ್ಯ. ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ಪ್ರಥಮ ಕರ್ತವ್ಯ ಇದು. ಓಕೆ. ಹಂಗಾಗಿ ನೀವು ಹೊರಗಡೆ ಬಂದ ತಕ್ಷಣ ಒಂದು ಯೂಟ್ಯೂಬ್ ಶುರು ಮಾಡೇ ಬಿಟ್ರೆ ಅಥವಾ ಯೋಚನೆ ಬಂತ ನಿಮಗೆ? ಇಲ್ಲ, ಮೊದಲೇ ಇತ್ತಲ್ಲ ಚಾನೆಲ್ಲು, ಅದರಲ್ಲಿ ವಿಡಿಯೋ ಹಾಕ್ತಾ ಇದ್ವಿ. ಇದೇನಿತ್ತು, ನಮ್ಮ ಮನೆಯಲ್ಲಿ ಶೂಟಿಂಗ್ ಅಡುಗೆ ಮಾಡೋದು, ಅದನ್ನೇ ಹಾಕೋದು. ಇಲ್ಲ ಬೇರೆ ಯಾರೋ ಬರ್ತಿದ್ರು ನಮ್ಮಲ್ಲಿ ಅಡುಗೆ ಮಾಡ್ತಿದ್ರು, ಅದು ಹಾಕ್ತಿದ್ದೆ. ಬಟ್ ಇದು ಮುಂದೆ ದೊಡ್ಡದಾಗಿ ಬೆಳೆಯುತ್ತೆ, ಇದರಿಂದ ಅರ್ನ್ ಮಾಡಬೇಕು, ಇದನ್ನೇ ತೊಡಗಿಸ್ಕೋಬೇಕಂತ ಏನೂ ಇಲ್ಲ. ಅದು ಇದ್ದಿಲ್ಲ. ಸುಮ್ಮನೆ ಅಮ್ಮನ ಅಡಿಗೆ ಶೇಖರಣೆ ಆಗ್ಲಿ, ಮುಂದಿನ ಪೀಳಿಗೆಗೆ ಸಿಗ್ಲಿ ಹಂಗಂತ ಶುರು ಮಾಡಿದ್ವಿ. ಆಯ್ತಾ. ಆಮೇಲೆ ನಮ್ದು ಏನು ನಮ್ಮ ನಾಲೆಡ್ಜ್ ಪ್ರಕಾರ ಈ ಹೊರಗಡೆ ಅಡ್ಡಾಡ್ತೀವಿ ನಾವು ಎಲ್ಲ ಕಡೆಗೆ, ಡಿಜಿಟಲ್ ಮೀಡಿಯಾನೇ ಶುರು ಆಗ್ಬಿಟ್ಟಿದೆ ಈಗ. ಅವ್ರು ಹೇಳಿದ ಪ್ರಕಾರ ಆ ಒಂದು ಹೊರಗಡೆಯಿಂದ ಬಂದಿರೋ ನಾಲೆಡ್ಜು ನಮ್ಮ ಒಳಗಡೆ ಒಂದು ಮಿಡಿತ ತುಡಿತ, ನಮ್ಮ ಟ್ಯಾಲೆಂಟು ಎರಡು ಮ್ಯಾಚ್ ಆದಾಗ ಎಸ್ ಇಲ್ಲಿ ಒಂದು ಫ್ಯೂಚರ್ ಇದೆ. ಬಟ್ ಇಲ್ಲಿ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ. ಕ್ವಾಲಿಟಿ ಗುಣಮಟ್ಟ ಕೊಡಬೇಕು ನಿಮ್ಮ ಕಾರ್ಯಕ್ರಮಗಳಲ್ಲಿ. ಇನ್ನೂ ಒಂದು ವಾರಕ್ಕೆ 4 ವಿಡಿಯೋ ಅಥವಾ 3 ವಿಡಿಯೋ ಅಂದರೆ ಹಾಕಲೇಬೇಕು, ಹುಡುಕ್ಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಎಡಿಟ್ ಮಾಡಬೇಕು, ಹಾಕಬೇಕು. ಇಲ್ಲೊಂದು ಸಣ್ಣ ಪ್ರಶ್ನೆ ಇದೆ, ಕೇಳ್ಬಿಡ್ತೀನಿ ಆಮೇಲೆ ಮುಂದಕ್ಕೆ. ಮೋಸ್ಟ್ಲಿ ಈಗ ಎಷ್ಟು ವರ್ಷ ಆಯ್ತು ಸರ್ ನಿಮ್ದು ಶುರುವಾಗಿದ್ದು? 3 ವರ್ಷ ಆಯ್ತು. 3 ವರ್ಷ ಆಯ್ತು. ಯಾವುದು ಮನೆ ರಸೂಟ ಮನೆ ಅದು ಸ್ಟಾರ್ಟ್ ಆಗಿ 6 ವರ್ಷ ಆಯ್ತು. ಯಾವ್ದದು ಅದರ ಹೆಸರು? ನಮ್ಮ ನಾಡೂಟ. ಅದು ಹೋಮ್ ರೆಸಿಪಿ ಚಾನಲ್. ಮೊದಲು ಹಂಗೆ ಶುರುವಾಗಿತ್ತು, ನಮ್ಮ ನಾಡೂಟ. ಹೌದೌದು. ಈ ಅಮ್ಮನ್ನ ಕನ್ವಿನ್ಸ್ ಮಾಡಿದ್ದು ಹೆಂಗೆ ನೀವು? ಯಾಕೆ ಅಂತಂದ್ರೆ ಅವ್ರ ಪ್ಯಾಟರ್ನ್ ಇದು ಅಲ್ಲ, ನಿಮ್ಮ ಕ್ಯಾಮ್ರಾದ ಆ್ಯಂಗಲ್ ಆಗಲಿ, ಲೈಟಿಂಗ್ ಆಗಲಿ, ಅಥವಾ ಮಾತು ಶುರು ಮಾಡೋದಾಗ್ಲಿ. ಯಾಕಂದ್ರೆ ಒಂದು ಅಡಿಗೆ ಮುಗಿಬೇಕಂದ್ರೆ ಸುಮಾರು ಟೈಮ್ ಬೇಕೇ ಬೇಕು. ರೀಟೇಕ್ಸ್ ಎಲ್ಲ ಇರುತ್ತೆ, ಅಮ್ಮ ಹಿಂಗೆ ಹಾಕು ಅಂತ ಇರುತ್ತೆ, ಅಮ್ಮ ಇನ್ನೊಂದ್ಸಲ ಮಾಡ್ರಿ ಅಂತಿರುತ್ತೆ. ಹಾಗೆ ನಿಮ್ ಕುತೂಹಲ ಅದು. ಈಗ ನಾನು ಇಲ್ಲಿ ಹೇಳಿದ್ದು, ನಾನು ಟಿವಿ ಚಾನಲಿಂದ ಬಂದಿರೋದ್ರಿಂದ ಮೊದಲೇ ಬ್ರೀಫ್ ಮಾಡ್ಬಿಡ್ತಿದ್ದೆ. ನಿಂದು ಓಪನಿಂಗ್ ಶಾಟ್ ಇದು ಇರ್ತದೆ, ನೀನು ಮಾಡ್ಬೇಕಾದ್ರೆ ಇದು ಏನ್ ಮಾಡ್ತಿದ್ಯಾ ಎಕ್ಸ್ಪ್ಲೈನ್ ಮಾಡು. ಆದ ನಂತರ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡ್ಬಿಡೋದು ಫಸ್ಟ್, ಏನೇನು ಯೂಸ್ ಮಾಡ್ತಿ ಹೇಳ್ಬಿಡ್ಬೇಕು. ಆಮೇಲೆ ಒಂದೊಂದೇ ಹಾಕ್ತಾ ಅದ್ರ ಮೆಜರ್ಮೆಂಟ್ ಹೇಳಿ ಸಾಕು. ಸೊ ನಾನು ಹಾಕು ಅಂದ್ರೆ ಕ್ಯಾಮ್ರಾ ಆನ್ ಇದೆ ಅಂತ ಹೇಳಿದ್ಮೇಲೆ ನಾನು ಅದಕ್ಕೆ ರೋಲಿಂಗ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತೀನಿ, ಕ್ಯಾಮ್ರಾ ರೋಲಿಂಗ್. ಸೊ ನಾ ರೋಲಿಂಗ್ ಅಂದಂಗೆ ಮಾತ್ರ ನಿನ್ನ ಜೀರಿಗೆ ಹಾಕೋದು, ಬೆಳ್ಳುಳ್ಳಿ ಹಾಕೋದು ಮಾಡಬೇಕು. ಅಲ್ಲಿವರೆಗೆ ಹಾಕಬಾರ್ದು. ಹಾಕಿದ್ರೆ ರೆಕಾರ್ಡೇ ಆಗಿರಲ್ಲ, ಹಾಕಿರೋದು ವೇಸ್ಟ್. ಆಮೇಲೆ ಹೇಳ್ತೀನಿ ಕೇಳಿ, ಇದು ಸಿನಿಮಾ ತರ ಅಲ್ಲ ನಮ್ದು. ಎಷ್ಟು ಕಷ್ಟ ಇದೆ ಅಂದ್ರೆ, ನೀವು ಕ್ಯಾಮ್ರಾ ರೆಕಾರ್ಡಿಂಗ್ ಆನ್ ಇಡದೇ ಇದ್ದು ಅವರು ಜೀರಿಗೆ ಮೆಣಸು ಹಾಕ್ಬಿಟ್ರು ಅಂದ್ರೆ ವಾಪಸ್ ತೆಗೆದು ಮತ್ತೆ ರೀಶೂಟ್ ಮಾಡಕ್ ಆಗಲ್ಲ. ಬೇರೆ ಎಣ್ಣೆ ಇಡಬೇಕು, ಮತ್ತೆ ಹಾಕ್ಬೇಕು. ಅರ್ಧ ಅಡಿಗೆ ಆದಾಗ ನೀವು ರೆಕಾರ್ಡ್ ಮಾಡದೇ ಇದ್ರಿ, ಈಗ ಅಕ್ಕಿ ಹಾಕ್ಬಿಟ್ಟಿದ್ದೀರಿ, ಎಲ್ಲ ಬಂತು, ಇನ್ನೇನೋ ಹಾಕ್ಬೇಕು ಇಂಗ್ರೀಡಿಯೆಂಟು, 2-3 ಇಂಗ್ರೀಡಿಯೆಂಟ್ ನೀವು ರೆಕಾರ್ಡೇ ಮಾಡಲಿಲ್ಲ, ಎಂಥ ಒಂದು ವೇಸ್ಟ್. ಆ ಒಂದು ಸಿಚುವೇಶನ್ ಅಲ್ಲಿ ನಾವು ಆಕ್ಚುಲಿ ನಾವು ಕ್ಯಾಮ್ರಾ ಹಿಂದ್ಗಡೆ ನಾವು ಹುಷಾರಾಗಿರ್ಬೇಕು. ಸೊ ಅದನ್ನ ನಾನು ಮೊದಲೇ ಬ್ರೀಫ್ ಮಾಡ್ತಿದ್ದೆ. ಈಗ ನೀನು ಹಾಕ್ಬೇಕಾದ್ರೆ ನನ್ಗೆ ಹೇಳ್ಬೇಕು ರೆಕಾರ್ಡ್ ಮಾಡು ಅಂತ. ಅವ್ರು ಹೇಳ್ತಿದ್ರು, ಈಗ ಇದು ಹಾಕ್ಬೇಕು ರೆಕಾರ್ಡ್ ಮಾಡು ಅಂತಿದ್ರು. ನಾನು ರೆಕಾರ್ಡಿಂಗ್ ಮಾಡ್ತಿದ್ದೆ. ಯಾಕಂದ್ರೆ ಕಂಟಿನ್ಯೂಸ್ ರೋಲ್ ಇಡಕ್ಕಾಗಲ್ಲ ಕ್ಯಾಮ್ರಾ. ಅಡಿಗೆ ಆಗೋವರೆಗೆ ಕುದಿಯೋದಕ್ಕೆ 10 ನಿಮಿಷ ಆಗುತ್ತೆ, ಅವಾಗ ಆಫ್ ಮಾಡ್ತೀವಿ ಕ್ಯಾಮ್ರಾ. ಅದು ಒಂದು ಬೆಂದ ನಂತರ ಮತ್ತೆ ಆನ್ ಮಾಡ್ತೀವಿ ಕ್ಯಾಮ್ರಾ. ಅವಾಗ ಈಗ ಎಲ್ಲಿವರೆಗೆ ಹೋಗ್ಬಿಟ್ರೆ ಅಂದ್ರೆ ಅವರೇ ಕರೀತಾರೆ, ಈಗ ಆಲ್ಮೋಸ್ಟ್ ಬಂದಿದೆ, ರೆಕಾರ್ಡಿಂಗ್ ಶುರು ಮಾಡು ಈಗ ಹಿಂಗೆ. ಸೊ ಪ್ರತಿಯೊಂದು ಯಾರಿಗೇ ಆಗಲಿ ಫಸ್ಟ್ ನಾವು ಕ್ಯಾಮ್ರಾ ರೋಲ್ ಯಾವ ಥರ ಆಗುತ್ತೆ ಹೇಳ್ಕೊಟ್ಬಿಡ್ಬೇಕು, ಅವ್ರಿಗೆ ಅದು ಅರ್ಥ ಆಗ್ಬಿಡ್ತದೆ. ಒಂದು ಅಡಿಗೆ ಕಾಮನ್ ಅದು ಅಡಿಗೆ ಅಷ್ಟೇ ತಗೋತೀರಾ ಅಥವಾ ಎಕ್ಸ್ಟ್ರಾ ಟೈಮ್ ಆಗುತ್ತೆ ಸರ್? ಇಲ್ಲ, ನಾರ್ಮಲ್ ಟೈಮ್ ಆಗೇ ಆಗುತ್ತೆ.
ಈಗ ಒಂದು ಅಡಿಗೆ 2 ತಾಸಲ್ಲಿ ಮುಗಿಯೋದಾದ್ರೆ 2 ತಾಸೇ ಆಗುತ್ತೆ. ನಾವು ತೋರಿಸೋದು 12 ನಿಮಿಷದಲ್ಲಿ ತೋರಿಸ್ತೀವಿ. ಆ ಪ್ರಾಸೆಸ್ನ ಫಾಸ್ಟ್ ಮಾಡ್ಬಿಡ್ತೀವಿ, ಜಂಪ್ ಮಾಡಿಬಿಟ್ಟು ಟೆಕ್ಸ್ಟ್ ಹಾಕ್ಬಿಡ್ತೀವಿ ಆಫ್ಟರ್ 45 ಮಿನಿಟ್ಸ್. ಈಗ ನಾವು ಇಡ್ಲಿ ಮಾಡಕ್ ಹೋಗಿರ್ತೀವಿ, 5 ಅವರ್ಸ್ ಅದನ್ನ ಇದು ಮಾಡಬೇಕು, ಅಕ್ಕಿ ಮತ್ತು ಉದ್ದಿನ ಬೇಳೆ ನೆನೆ ಇಡ್ಬೇಕು ಅನ್ಕೊಳ್ರಿ, ಅದನ್ನ ಹಾಕ್ಬಿಡ್ತೀವಿ ಆಫ್ಟರ್ 5 ಅವರ್ಸ್. ಈ ತರ ಆಗಿದೆ ಅಂತ ತೋರಿಸ್ತೀವಿ ಹಂಗೆ. ಬಟ್ ಆಮೇಲೆ ಇನ್ನೊಂದು ನನಗೆ ಇಲ್ಲಿ ಕಲಿಬೇಕಾಗಿದ್ದು ಅಥವಾ ನಮ್ಮ ವೀಕ್ಷಕರು ನೋಡ್ಬೇಕಾದ್ರೆ, ನೀವು ಮನೆಯಲ್ಲೇ ಹುಡುಕಿದ್ರಿ ಟ್ಯಾಲೆಂಟನ್ನ. ನಾವು ಬಹಳ ಜನ ಏನ್ ಮಾಡ್ತೀವಿ, ಹೊರಗಡೆ ಹುಡುಕ್ತಿವಿ ಟ್ಯಾಲೆಂಟ್. ನಮ್ಮ ಮನೆಯಲ್ಲಿ ಇರೋದನ್ನ ಗಮನಿಸೋದೇ ಇಲ್ಲ ಅಕ್ಕಪಕ್ಕ. ಅದು ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ತಾಯಿ ಆಗಿರ್ಬೋದು. ನಿಮಗೊಂದು ಸೆನ್ಸ್ ಅವಾಗ ಹೊಳಿತಲ್ಲ, ಅಮ್ಮ ಇದಕ್ಕೆ ಯೋಗ್ಯ, ಅಮ್ಮನ ಹತ್ರ ಇಷ್ಟು ರೆಸಿಪಿ ಇದೆ ನಾನು ತೋರಿಸ್ಬೇಕು ಅಂತ. ಮೋಸ್ಟ್ಲಿ ಅಲ್ಲಿ ಆ ಚಾನಲ್ ಓಪನ್ ಮಾಡೋದಕ್ಕೆ ಅದಕ್ಕೆ ಅದು ಇಲ್ಲ, ಎಲ್ಲ ವರ್ಕ್ ಆಗಿದೆ. ಒಂದು ನಾವು ಹ್ಯಾಂಡಲ್ ಮಾಡ್ತಿರೋ ಪ್ರೋಗ್ರಾಮು ಈ ಟಿವಿಯಲ್ಲಿ ಅಥವಾ ನನ್ನ ಒಂದು ವೃತ್ತಿ ಫಿಲ್ಮ್ ಮೇಕಿಂಗ್ ವೃತ್ತಿ ಇತ್ತಲ್ಲ, ಡಾಕ್ಯುಮೆಂಟ್ರಿ ಆಡ್ ಫಿಲ್ಮ್ಸ್, ಅದು ವರ್ಕ್ ಆಗಿದೆ. ಇನ್ನೂ ಒಂದು ನನಗೆ ಎಷ್ಟು ಪರಿಣಿತಿ ಇರಬೇಕಾದ್ರೆ, ನನಗೆ ಎಕ್ಸ್ಪರ್ಟೀಸ್ ಇರಬೇಕಾದ್ರೆ, ನಮ್ಮ ಅಮ್ಮಂದೇ ಅಡುಗೆ ರೆಕಾರ್ಡ್ ಮಾಡ್ತಾ ಇಲ್ಲ ನಾನು, ಯಾಕೆ ಮಾಡಬಾರ್ದು? ನನ್ನ ಹತ್ರ ಇದೆ ಕೆಪಾಸಿಟಿ ಫಿಲ್ಮ್ ಮೇಕಿಂಗ್, ಇದನ್ನೇ ಯಾಕೆ ರೆಕಾರ್ಡ್ ಮಾಡಬಾರ್ದು? ಸ್ಟೋರ್ ಮಾಡೋಣ ಲಿಸ್ಟಲ್ಲಿ ಅಂತ ಸ್ಟಾರ್ಟ್ ಮಾಡಿದ್ದು. ಆಯ್ತಾ? ಆಮೇಲೆ ಇನ್ನೊಂದು ಸರ್, ಅದು ನಿಮ್ಮ ಚಾನಲ್ ನೋಡ್ತಾ ಇದ್ದೆ, ತುಂಬಾ ಒಳ್ಳೆ ಕಮೆಂಟ್ ಬಂದಿದೆ. ಆಮೇಲೆ ತಾಯಿ ಮಗನ ಬಾಂಧವ್ಯ, ಆ ಬಾಂಡಿಂಗು, ಇದು ತುಂಬಾ ರೇರು. ಯಾಕಂದ್ರೆ ತಂದೆ ತಾಯಂದರು ವಯಸ್ಸಾದರು ಮಕ್ಕಳು ಮಾತಾಡ್ಲಿ ಅಂತ ಕಾಯ್ತಿರ್ತಾರೆ. ಆಫೀಸಿಂದ ಬಂದಾದ್ರೂ ಒಂದು 10 ನಿಮಿಷ ನನ್ನ ಹತ್ರ ಮಾತಾಡಬಾರ್ದೆ ಅಂತ ತಾಯಿ ಯಾವಾಗ್ಲೂ ಕಾಯ್ತಾನೆ ಇರ್ತಾರೆ. ನಿಮ್ ತಾಯಿದು ಮತ್ತು ನಿಮ್ದು ಇಬ್ಬರದು ಭಾಗ್ಯ ಹೆಂಗೆ ಅಂದ್ರೆ, ನೀವು ಗಂಟೆಗಟ್ಲೆ ದಿನಗಟ್ಲೆ ಅಡಿಗೆ ಮನೆಯಲ್ಲಿ ಕಳೆದಿದ್ದೀರಿ. ಹೌದು. ಏನ್ ಹೇಳ್ತೀರಿ ಅದ್ರ ಬಗ್ಗೆ? ಅದು ಒಂದು ಹೇಳ್ತೀನಲ್ಲ, ಅದೊಂದು ಪಡೆದ ಬಂದ ಭಾಗ್ಯ ಅಂತಾರಲ್ಲ, ನನ್ನ ವೃತ್ತಿ ಇದನ್ನ ಮಾಡಕ್ಕೆ ಒಂದು ಅನುಕೂಲ ಮಾಡಿಕೊಡ್ತು. ಅದೇ ತರ ನಮ್ಮ ತಾಯಿಗೂ ಒಳ್ಳೆ ಅಡಿಗೆ ಬರ್ತಿತ್ತು. ಇದು ಆ ಸಮಯವನ್ನು ಕಳೆಯಕ್ಕೆ ಅನುಕೂಲ ಮಾಡಿಕೊಡ್ತು. ಅದು ನಮ್ಮ ಭಾಗ್ಯ ಅಂತ ಹೇಳ್ಬೇಕಷ್ಟೇ. ಸೊ ಇಲ್ಲಿ ಅವ್ರಿಗೂ ಮಾತಿನ ಒಂದು ಶೈಲಿ ಗೊತ್ತು, ಅದು ಎಲ್ಲರಿಗಿಲ್ಲ. ಅದು ಎಕ್ಸ್ಪ್ಲೈನ್ ಮಾಡೋದು ಕೂಡ ಜನ ಮುಟ್ಟುವಂತೆ ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ, ಮನ ಮುಟ್ಟುವಂತೆ ಅದನ್ನ ಎಕ್ಸ್ಪ್ಲೈನ್ ಮಾಡಿದಾಗೆ ಜನ ಒಪ್ಕೊಳ್ಳೋದು. ಇವತ್ತಿಗೂ ಅವ್ರಿಗೊಂದು ನೆಗೆಟಿವ್ ಕಾಮೆಂಟ್ ಇರಲ್ಲ ಮಾಡಿರೋ ಅಡಿಗೆಯಲ್ಲಿ. ಎಲ್ಲ ಪಾಸಿಟಿವ್ ಕಾಮೆಂಟ್ಸು, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ, ನಮ್ಮ ಮನೇಲಿ ಮಾಡಿದ್ವಿ, ಚೆನ್ನಾಗಿ ಬಂತು. ನೀವು ಬರೋ ಕಾಲಕ್ಕೆ ಅಥವಾ ನನಗೆ ಗೊತ್ತಿರೋ ಮಾಹಿತಿಗೆ ಹೆಣ್ಮಕ್ಳು ಮನೆಯಲ್ಲೇ ಅಡಿಗೆ ಮಾಡಿ ತೋರಿಸೋ ರೆಸಿಪಿಗಳು ಇತ್ತು. ಅವರೇ ಮಾಡೋರು, ಅದನ್ನ ಅಪ್ಲೋಡ್ ಮಾಡೋರು, ಬೇಕಾದಷ್ಟು ಚಾನಲ್ಗಳು ಇತ್ತು. ನೀವು ಬರ್ತಾ ಇದ್ರಿ, ನೀವು ಅಡಿಗೆ ಪರಿಣಿತರ ಹತ್ರನೇ ಹೋಗಕ್ ಶುರು ಮಾಡಿದ್ರಿ. ಯಾಕಪ್ಪ, ಬೆಸ್ಟ್ ಆಫ್ ದಿ ಬೆಸ್ಟ್ ಹುಡ್ಕೋಣ, ಅವನನ್ನು ತೋರಿಸ್ಬೇಡ, ಮನೆಯಲ್ಲಿ ಈಸಿಯಾಗಿ ಅವ್ರಿಗೆ ಅಡಿಗೆ ದೊರಕಲಿ ಅನ್ನೋದನ್ನ ನಾನು ನಿನ್ನ ಚಾನೆಲ್ ನೋಡಿ ಗಮನಿಸಿದೆ. ಇವ್ರು ಯಾರು ಹೊಸಬ್ರು ಏನೋ ಚೆನ್ನಾಗಿ ಮಾಡ್ತಿರಲ್ಲ ಅಂದ್ರೆ, ಅಲ್ಲಿವರೆಗೆ ಏನಿತ್ತು ಟ್ರೆಂಡ್ ಅಡಿಗೆದು ಅಂತಂದ್ರೆ, ಅವ್ರು ಮಾಡಿದ್ದ ಅಡಿಗೆ ಅವರು ತೋರ್ಸೋರು ಹೆಣ್ಮಕ್ಳು ಇಂಥದ್ದು ಮಾಡಿ ಅಂತ ಟ್ರೈ ಮಾಡೋರು. ಹೌದು. ಈಗ ನೀವು ಬೇರೆ ಹಂತಕ್ಕೆ ತಗೊಂಡೋದ್ರಿ ಪ್ರೇಕ್ಷಕರನ್ನ. ಹೌದೌದು. ಬನ್ನಿ, ಒಂದು ಒಳ್ಳೆ ಭಟ್ರೆ ಇದ್ದಾರೆ, ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ಭಟ್ರು ಮಾಡೋ ದೋಸೆನೇ ತೋರಿಸ್ತೀನಿ, ಪಕ್ಕಾ ನಿಮ್ಗೆ ಮಸಾಲ ದೋಸೆ ಹೆಂಗ ನಮ್ಮ MTR ಅಲ್ಲಿ ತಿಂತಿರೋ ಇನ್ನಲ್ಲಿ ತಿಂತಿರೋ ಅದನ್ನೇ ತೋರಿಸ್ತೀನಿ ಅಂತ ಕರ್ಕೊಂಡೋದು. ಅದು ಹೊಸದು ಅನ್ಸಿತ್ತು. ಅದು ಹೇಗೆ ಹೊಳಿತು ನಿಮಗೆ? ಕರೆಕ್ಟಾಗಿ ಹೇಳಿದ್ರಿ ನೀವು. ಈಗ ನಾವು ಮನೆ ರೆಸಿಪಿ ಅಂತ ಶುರು ಮಾಡಿದ್ವಿ, ಯಾವುದೇ ಒಂದು ಮೋಟಿವ್ ಇಲ್ದೇನೆ. ಹೌದು. ಆಯ್ತಾ? ಅಡುಗೆ ಮಾಡೋರು ಫ್ರೀ ಇರಬೇಕು, ಮನೇಲಿ ಬಂದು ಮಾಡೋರಾಗಲಿ, ನಮ್ಮ ಅಮ್ಮ ಆಗಿ ಫ್ರೀ ಇರಬೇಕು, ನಾನು ಫ್ರೀ ಇರಬೇಕು. ಕಂಟೆಂಟು ರೆಗ್ಯುಲರ್ ಬೀಳ್ತಿದ್ದಿಲ್ಲ, ಟಕ್ಕನ್ ಸಿಗ್ತಿದ್ದಿಲ್ಲ. ಜನಗಳದ್ದು ಆಸಕ್ತಿ ಕೂಡ ಏನಾಗುತ್ತೆ, ಈ ಥರದ ಚಾನಲ್ ಸಿಕ್ಕಾಪಟ್ಟೆ ಇತ್ತು, ಸುಮಾರು ಇದಾವೆ. ಆಗಲೇ ಎಸ್ಟಾಬ್ಲಿಷ್ ಚಾನಲ್ಸ್ ಇದಾವೆ, ಯಶಸ್ವಿಯಾಗಿರೋ ಚಾನಲ್ ಇದಾವೆ. ಕೆಲವರು ಮುಖನೇ ತೋರಿಸಲ್ಲ, ಬರೀ ಕೈ ಮಾತ್ರ, ಈ ಥರದ್ದು ಚಾನಲ್ ಇದಾವೆ. ಸೊ ನಾನು ಮೊದಲು ಇಲ್ಲಿಂದ ಹಟ್ಕೆ ಅಂದರೆ ಬೇರೆ ಏನೋ ಯೋಚನೆ ಮಾಡಬೇಕು, ಜನಕ್ಕೆ ಈ ಥರ ಇದ್ದಿಲ್ಲ, ವಾವ್ ಅಂತಿಲ್ಲ, ಅದು ಬೇಕು. ಈಗ ನಮಗೆ ಸರ್ವಿಸ್ ಮಾಡ್ಬೇಕಾದ್ರೆ ಒಂದು ಐಡಿಯಾ ಇತ್ತು, ಸ್ಟುಡಿಯೋದಲ್ಲೇ ಜನ ನೋಡಿ ನೋಡಿ ಬೇಜಾರಾಗ್ತಾರೆ, ಯಾರನ್ನೇ ಕರ್ಕೊಂಬರ್ರಿ ಭಟ್ರನ್ನ ನೀವು, TRP ಮಾತ್ರ 1-2 ಅಲ್ಲೇ ಇರ್ತಿತ್ತು. ಸೂಪರ್ ಸ್ಟಾರ್ ಶೆಫ್ ಬಂದ್ರು ಅಷ್ಟೇ, ನಾರ್ಮಲ್ ಶೆಫ್ ಬಂದ್ರು ಅಷ್ಟೇ ಅಡಿಗೆ ಭಟ್ರು. ಯಾಕೆ? ಆ ಸ್ಟುಡಿಯೋ ಇಷ್ಟು ಫ್ರೇಮ್, ಅದೇ ಹಳೆ ಸ್ಟುಡಿಯೋ, ಅದೇ ಸ್ಟುಡಿಯೋದಲ್ಲೇ ಮಾಡೋದು ಬೋರ್ ಆಗುತ್ತೆ. ಸೊ ಇಲ್ಲಿ ಅವಾಗೇನಿತ್ತು, ಅಂಕೋಲಾ ಅಥವಾ ಕಾರವಾರ ಅಥವಾ ದಾವಣಗೆರೆ ಅಲ್ಲಿರೋ ಒಂದು ಅಜ್ಜಿಯ ಮನೆ, ಆ ಮನೇಲಿ ಹೋಗಿ ಆ ಅಡುಗೆ ಮನೆಯಲ್ಲಿ ಅವರ ಒಂದು ವಾತಾವರಣದಲ್ಲಿ ಆ ಅಡುಗೆ ಸೊಗಡು ತೋರಿಸಿದ್ರೆ ಜನಕ್ಕೆ ಇಷ್ಟ ಆಗಿರ್ತದೆ ಅಂತಿತ್ತು. ಬಟ್ ಇದು ನಮ್ಮ ಪ್ರೋಗ್ರಾಮ್ ಪ್ರೊಡ್ಯೂಸರ್ಸ್ಗೆ ಅಪ್ರೂವ್ ಆಗ್ತಿದ್ದಿಲ್ಲ. ಎಕ್ಸ್ಪೆಂಡಿಚರ್ ನೀವು ಹೇಳಿದ್ರು ಕೂಡ ಅಲ್ಲಿ ಓಕೆ ಆಗಿಲ್ಲ, ಖರ್ಚು ಅಲ್ಲಿ ಹೋಗಿ ಮಾಡ್ಕೊಂಡ್ಬರ್ಬೇಕಲ್ಲ. ಹಿಂಗೆ ನಮ್ಮದೇ ಸ್ವಂತ ಚಾನಲ್ ಇರಬೇಕಾದ್ರೆ ದುಡ್ಡು ಸ್ವಲ್ಪ ಖರ್ಚಾಗ್ಬೋದು, ಹೋಗಿ ಮಾಡ್ಕೊಂಬರೋಣ.
ಆದರೆ ಈಗ ನಡೀತಾ ಇತ್ತು, ಎಲ್ಲ ಆಯ್ತು ಸರ್. ಇನ್ನು ಒಂದು ಪ್ರಶ್ನೆ ಇಲ್ಲಿದೆ. ಒಂದು ಚಾನಲ್ ಇತ್ತು, ಇನ್ನೊಂದು ಚಾನಲ್ ಮಾಡ್ಬೇಕಂತ ಯಾಕೆ ಅನಿಸ್ತು? ಅಥವಾ ಅದರಲ್ಲೇ ಮುಂದುವರಿಬೋದಾಗಿತ್ತಲ್ಲ, ಯಾಕೆ ಎರಡನೇ ಚಾನಲ್ ಮಾಡ್ಬೇಕಂತ ಅನಿಸ್ತು? ಈಗ ಇದು ಬಂದು ಸೆಗ್ಮೆಂಟ್ ವೈಸ್, ಎಲ್ಲರಿಗೂ ಒಂದು ಪಾಠ ಇದು. ಯೂಟ್ಯೂಬರ್ಸ್ಗೆ ಒಂದು ಚಾನಲ್ನ ಜನ ಅಕ್ಸೆಪ್ಟ್ ಮಾಡ್ಕೊಂಡಾಗ ಅದರಲ್ಲಿ ಬೇರೆ ಒಂದು ಕಾನ್ಸೆಪ್ಟನ್ನು ತರಕ್ಕೆ ಹೋಗಬೇಡಿ. ಒಂದು ಹೋಮ್ ರೆಸಿಪಿ ಚಾನಲ್ ಅಂತ ಮಾಡಿಬಿಟ್ಟು ಇದೆಲ್ಲ ಮನೆಯಲ್ಲೇ ಮಾತ್ರ, ಯಾರೇ ಬರಲಿ ನಮ್ಮ ಮನೆಗೆ ಬರಬೇಕು, ಶೂಟ್ ಮಾಡಬೇಕು, ಅಥವಾ ಅವ್ರ ಮನೆಗೆ ನಾನು ಹೋಗ್ತೀನಿ. ಈಗ ನನಗೆ ಬಂದಿದ್ದೇನೋ ಐಡಿಯಾ, ಹೋಟೆಲಲ್ಲಿರೋ ರೆಸಿಪಿ, ರೆಸಾರ್ಟ್ಸು, ಕ್ಯಾಟ್ರಿಂಗು, ಹೊರಗಡೆ ಪ್ರಪಂಚದಲ್ಲಿರೋ ರೆಸಿಪಿಗಳು ಬೇರೆ ಬೇರೆ ಮನೆಯಲ್ಲಿ ಹೋಗಿ ಇದು ಹೋಟ್ಲಿಗೆ ಮಾಡೋದು, ಅದಕ್ಕೆ ಬೇರೆ ಚಾನಲೇ ಮಾಡೋಣ. ಯಾಕಂದರೆ ನಮ್ದು ಇಲ್ಲಿ ಪ್ಯೂರ್ ವೆಜ್, ಇದು ನಮ್ಮ ನಾಡೂಟ. ಅಲ್ಲಿ ಹೋಟೆಲ್ ರೆಸ್ಟೋರೆಂಟ್ ನಾನ್ ವೆಜ್ ಆಗಿರ್ಬೋದು. ಇಲ್ಲಿರೋ ವೀಕ್ಷಕರಿಗೆ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾವು ಶುರು ಮಾಡಿದ್ವಿ. ಅವಾಗ ಇನಿಷಿಯಲಿ ನಮ್ಮ ಬಾಡೂಟ ಅಂತ ಇಟ್ಟಿದ್ವಿ. ನಾವು ಯಾವ ಕಾನ್ಸೆಪ್ಟ್ ಇಟ್ಟು ಅಂದರೆ, ನಾನ್ ವೆಜ್ ಲವರ್ಸ್ ಜಾಸ್ತಿ ಇದ್ದಾರೆ, ಅವರಿಗೆ ತೋರಿಸ್ಬೇಕು ರೆಸಿಪಿ. ಬರ್ತಾ ಬರ್ತಾ ಗೊತ್ತಾಗಿದ್ದೇನೆಂದರೆ ಅದರಲ್ಲಿ ರೆಸಿಪಿಗಳೇ ಕಡಿಮೆ ನಾನ್ ವೆಜ್ಜಲ್ಲಿ. ಎಲ್ಲೋ ಒಂದು ಕಡೆಗೆ ಫುಲ್ ಸ್ಟಾಪ್ ಇಡಬೇಕು. ಹೌದು. ಅವಾಗ ನಮ್ಮ ಚಾನಲ್ ಯೂನಿವರ್ಸಲ್ ನೇಮ್ ಬೇಕೇ ಬೇಕು. ವೀಕ್ಷಕರು ಹಾಕ್ತಿದ್ರು ಕಾಮೆಂಟ್ಸ್, ಸರ್ ನೀವು ಈ ಥರ ಹೆಸರಿಟ್ಬಿಟ್ಟು ನೀವು ವೆಜ್ ತೋರಿಸಿರಿ ಹೆಂಗೆ ಅಂತ. ಸೊ ಅವಾಗ ನಾವು ಒಂದು 5 ಡೇ ಮನೆ ರಸದೂಟ ಅಂತ ಮರುನಾಮಕರಣ ಮಾಡಿದ್ವಿ. ಜನಗಳು ಅಕ್ಸೆಪ್ಟ್ ಮಾಡಿದರು. ಆವಾಗ ನಮ್ಮಲ್ಲಿ ಅದ್ಭುತವಾದ ಶೆಫ್ಗಳು ಸಿಕ್ಕರು ದೇವದಯದಿಂದ. ಅದಕ್ಕೂ ಒಂದು ಹೇಳ್ತೀನಲ್ಲ, ಎಲ್ಲವೂ ಕೂಡ ಬರ್ಬೇಕಂತ. ಸೊ ಅವರವರು ನಮ್ಮನ್ನು ಬಂದು ನಮ್ಮ ಚಾನಲ್ ಜಾಯ್ನ್ ಆಗಿದ್ದು ಅಂದರೆ ನಮ್ಮ ದೋಣಿಯಲ್ಲಿ, ನಮ್ಮ ಪಯಣದಲ್ಲಿ ಭಾಗಿಯಾಗಿರೋ ಶೆಫ್ಗಳು, ಅದು ಒಂಥರ ಮ್ಯೂಚುವಲ್ ಬೆನಿಫಿಟ್ಸ್ ಥರನೇ. ನಮ್ಮ ಚೇತನ್ ರಾವ್ ಅವ್ರನ್ನ ಹಿಡ್ಕೊಂಡ್ರೆ ಶೆಫ್, ಅವ್ರು ಮಂತ್ರಾಲಯದಲ್ಲಿದ್ದಾಗ ನಾನು ಫೋನ್ ಮಾಡಿದ್ದೀನಿ. ಅವ್ರಿಗೊಂದು ಒಳ್ಳೆ ಭಾಗ್ಯದ ಬಾಗಿಲು ಇದು. ಹೌದು. ಅಹಲ್ಯಬಾಯಿ ಅಮ್ಮ, ಅವರು 70 ವಯಸ್ಸಿಗೆ ಅಷ್ಟು ಏಜ್ ಆದಮೇಲೆ ಅವರಿಗೆ ಭಾಗ್ಯದ ಇದು ಪಾಪ್ಯುಲಾರಿಟಿ ಸಿಕ್ಕಿದೆ ಇವಾಗ. ಮನೆ ಮಾತು ಎಲ್ಲರೂ ಜನ ಕಂಡುಹಿಡಿತಾರೆ. ಹೌದು. ಹೆಂಗೆ ಒಂದು ದಿನದ ಬಿಸ್ನೆಸ್ಗೆ ಕಾಯ್ತಾ ಇದ್ರು, ಇವತ್ತು ಅವ್ರಿಗೆ ಬರೋ ಬಿಸ್ನೆಸ್ನ ಅವರು ಅಕ್ಸೆಪ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲವನ್ನೂ ಪೂರೈಕೆ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಆರ್ಡರ್ ಬರ್ತಾ ಇದೆ. ಓಕೆ. ಹಬ್ಬಕ್ಕೂ ಅವರೇ ಹೇಳ್ತಾರೆ, ಇಷ್ಟು ಬರೋ ಕಾರಣನೇ ಯೂಟ್ಯೂಬ್. ಹಾಗೆ ಹಂಗೆ ಜಾದು ಆಯ್ತು. ಇದನ್ನ ಶುರು ಮಾಡಿದ್ರಿ, ಹೋಗಕ್ಕೆ ಶುರು ಮಾಡಿದ್ರಿ ಅಂದ್ರೆ ಭಟ್ರ ಹತ್ರನೇ ಹೋಗಕ್ಕೆ ಶುರು ಮಾಡಿದ್ರಿ. ಹೌದೌದು ಅಲ್ವಾ? ಅವಾಗ ಒಂದಿಷ್ಟು ಬೇರೆ ಜನಕ್ಕೆ ಇದೇನಿದು ಭಟ್ರ ಹತ್ರನೇ ಇನ್ನೂ ಈಸಿ ಆಗೋಯ್ತಲ್ಲ, ಅವ್ರಿಗೊಂದು ನಂಬಿಕೆ ಇತ್ತು, ಭಟ್ರು ಮಾಡಿರೋ ಅಡಿಗೆ ಚೆನ್ನಾಗಿರುತ್ತಪ್ಪ ಅಂತ. ನೀವು ಅಲ್ಲಿಗೆ ಕೈ ಹಾಕ್ಬಿಟ್ರಿ. ಅವ್ರಿಗೊಂದು ನಂಬಿಕೆ ಇತ್ತು ಜನಕ್ಕೆ. ಅದನ್ನ ಅವ್ರ ಮನೆ ಬಾಗಿಲಿಗೆ ಅನ್ನೋದಕ್ಕಿಂತ ಕೈಯಲ್ಲೇ ತಲುಪಿಸ್ಬಿಟ್ಟಲ್ಲ. ಹೌದು ಹೌದು. ಮೊಬೈಲಲ್ಲೇ ಅವರು ಆ್ಯಕ್ಚುಲಿ ನಮ್ಮ ಚಾನಲಲ್ಲಿ ಯಶಸ್ಸಿನ ಶಿಖರ ಅಂತಾರಲ್ಲ, ಹತ್ತಿರೋ ಶೆಫ್ಗಳು ಅಡುಗೆ ಮಾಡಿದ್ದಾರೆ. ನೀವು ಇಸ್ಮೈಲ್ ಅಂತ, ಹೌದು, ಅವರು ಶುಚಿರುಚಿ ಜಿ ಕನ್ನಡದಲ್ಲಿ 500 ಎಪಿಸೋಡ್ ಮಾಡಿದ್ದಾರೆ. ರಾಘೂಸ್ ಕಿಚನ್ ರಘು ಅವರು 500 ಎಪಿಸೋಡ್ ಮಾಡಿದ್ದಾರೆ. GFC ಕೃಷ್ಣಪ್ಪ 500 ಎಪಿಸೋಡ್ ಮಾಡಿದ್ದಾರೆ. ಇಂಥವ್ರು ನಮ್ಮ ಚಾನಲಲ್ಲಿ ಬಂದು ಅಡುಗೆ ಮಾಡಿದರು, ತೋರಿಸಿದ್ರು, ಅಡುಗೆ ತೋರಿಸಿದ್ರು. ಅದು ನಮ್ಮ ಭಾಗ್ಯನೂ ಅನ್ಬೋದು. ಅವರೆಲ್ಲ ಸಪೋರ್ಟ್ ಸಿಕ್ಕು, ಅವ್ರ ರೆಸಿಪಿಗಳು ಸಿಕ್ತು ನಮ್ಮ ಚಾನಲ್ಗೆ. ಅದು ಪರ್ಮನೆಂಟಾಗಿ ಅದು ಸ್ಟೋರ್ ಆಗುತ್ತೆ ನಮ್ಮ ಚಾನಲಲ್ಲಿ. ಯಾವುದೇ ವೀಕ್ಷಕ ಯಾವ ಸಮಯದಲ್ಲೂ ನೋಡ್ಬೋದು ಆ ರೆಸಿಪಿಗಳನ್ನ. ಇವತ್ತು ಕೆಲವು ಹೋಟ್ಲವ್ರು ಹೇಳ್ತಾರೆ, ಈಗ ಮಲ್ಲಿಕೆ ಬಿರಿಯಾನಿ ವೆಂಕಟೇಶ್ ಅವರು ಒಳ್ಳೆ ವ್ಯಕ್ತಿ. ಅವ್ರು ಏನು ಹೇಳ್ತಾರೆ ಅಂದರೆ, ನಮ್ಮ ಚಾನಲ್ ಒಂದು ನೋಡಿಬಿಟ್ರೆ ಒಂದು ಹೋಟೆಲ್ನೇ ಶುರು ಮಾಡ್ಬೋದು. ನಿಜ. ಎಲ್ಲ ರೆಸಿಪಿ ಇದ್ದಾವೆ. ಗುಂಪಂಗಳ ಪಡ್ಡು ತೊಳ್ತೀರಾ, ದೋಸೆ, ಮಂಡಾಳ ಒಗ್ಗರಣೆ ತೊಳ್ತೀರಾ, ಫುಲ್ ಕಂಪ್ಲೀಟ್ ರೆಸಿಪಿ ಇದೆ. ಹೊಸಪೇಟೆ ಸಂಗಣ್ಣ ಹೋಟ್ಲಿಂದ ಮಾಡಿದ್ದು, ಬೆಳಿಗ್ಗೆ 4 ಗಂಟೆ ಹೋಗಿ ಮಾಡ್ಕೊಂಡು ಬಂದು ಶೂಟಿಂಗು. ಆಮೇಲೆ ಎಲ್ಲ ಎನಿ ರೆಸಿಪಿ ಎಲ್ಲ ಇದೆ. ಈಗ ಹಿಂಗೆ ಶುರು ಮಾಡ್ತೀರಿ. ಆಮೇಲೆ ಮಾನಿಟೈಸ್ ಆಗೋಕ್ಕೆ ಎಷ್ಟೆಷ್ಟು ಟೈಮ್ ತೊಗೊಂಡು ಸರ್ ಚಾನಲ್? ಪ್ರತಿಯೊಬ್ಬರು ನಮಗೆ ನಮ್ಮ ಬ್ಯಾಕ್ಗ್ರೌಂಡ್, ಫಿಲ್ಮ್ ಮೇಕಿಂಗ್ ಬ್ಯಾಕ್ಗ್ರೌಂಡು, TV ಚಾನಲ್ ಬ್ಯಾಕ್ಗ್ರೌಂಡು ಹೆಲ್ಪ್ ಆಯಿತು. ನಾವು ಒಳ್ಳೆ ಕಂಟೆಂಟನ್ನು ಕೊಟ್ಟು ಅದು ಯಾವ ಥರ ಹಾಕಿದ್ವಿ. ನನಗೆ 2.5 ಮಂತ್ಸಲ್ಲಿ ಆಯಿತು. ಬರೀ 2.5 ಮಂತ್ಸಲ್ಲಿ? ಹೌದು. ಜುಲೈ 22ಗೆ ಸ್ಟಾರ್ಟ್ ಮಾಡಿದ್ವಿ. ಅಕ್ಟೋಬರ್ 22ಗೆ ಇದು ಮಾನಿಟೈಸ್ ಆಗ್ಬಿಡ್ತು. ಅಂದರೆ ಮಾನಿಟೈಸೇಷನ್ ಇದು ಬಂದ್ಬಿಡ್ತು, ಅಪ್ರೂವಲ್. ಅದಕ್ಕಿಂತ ಮುಂಚೆನೇ 4000 ಅವರ್ಸ್ ಆಗಿಬಿಟ್ಟಿತ್ತು. ಮೊದಲನೇ ಪೇಮೆಂಟ್ ಎಷ್ಟು ಅಂತ ಕೇಳ್ಬೋದಾ ಸರ್? ಮೊದಲು ಸಾರಿ ಬಂದಿದ್ದು ಅದ್ರಾಗ ಕೇಳೋದು 16,000 ಇತ್ತು ಫಸ್ಟ್ ಇನ್ಕಮ್. 16,000 ಬಂದಿದ್ದ ದಿವಸ ಭಾರಿ ಖುಷಿ. ಫಸ್ಟ್ ಟೈಮು ಹೊರಗಡೆಯಿಂದ ಹಿಂಗೆ ಬರುತ್ತಲ್ಲಪ್ಪ, ಅದು ನಾವು ಅಡುಗೆ ಮಾಡಿ ತೋರಿಸಿದ್ವಿ. ಮೊದಲನೇ ಪೇಮೆಂಟ್. ಓಕೆ. ಬಟ್ ಅದು ಸಾಲಲ್ಲ ಅಂತ ಗೊತ್ತಿತ್ತು. ಅವಾಗ ಗೊತ್ತಾಯ್ತು, ಇಷ್ಟು ಕಷ್ಟಪಟ್ರೆ ಇಷ್ಟ ಬರೋದ ಅಲ್ವಾ. 20 ದಿನ 30 ದಿನ ಹೋಗಿ ದುಡಿಯೋದು, ಎಲ್ಲಿ ಬೇಕಲ್ಲಿ ಹೋಗೋದು, ಆಮೇಲೆ ಕೆಂಡ ಇರ್ತದೆ ಬಿಸಿ, ಆ ಕಿಚನ್ ಎಲ್ಲ ಸೆಕೆ.
ಅಲ್ಲಿ ಶೂಟ್ ಮಾಡೋದು ಒಂದು 5 hours ಆಗುತ್ತೆ ಒಂದು ಎಡಿಟಿಂಗ್ ನಂದು. ನನ್ನ ಸ್ಟೈಲ್ ಎಡಿಟಿಂಗ್ 5 ತಾಸು ಆಗುತ್ತೆ. ಒಂದು 15 ನಿಮಿಷ ವಿಡಿಯೋ ಅಷ್ಟು ಕೂತ್ಕೊಂಡು ಎಡಿಟ್ ಮಾಡಬೇಕು. ಹಿಂಗೆ ಮಾಡಿದ್ರೆ ಹೆಂಗೆ ಅನಿಸ್ತು. ಹಿಂಗೆ ಆಗ್ಬಿಟ್ರೆ ಭಾಳ ಕಡಿಮೆ ಆಯ್ತಲ್ಲ. ಹಾಂ, ಸೊ ಅವಾಗ ಇರಲಿ ನೋಡೋಣ, ಇದು ಇರೋ ಜಾಬ್ರು ಬಿಡಲಿಲ್ಲ. ನಮ್ಮ ಫಿಲ್ಮ್ ಮೇಕಿಂಗು ಎಲ್ಲ ನಡೀತಿತ್ತು, ಡಾಕ್ಯುಮೆಂಟ್ರಿ, ಆ್ಯಡ್ ಫಿಲ್ಮ್ಸು ಅದು ಇರ್ತಿತ್ತು. ಇದು ಹಾಗೆ ಪಿಕಪ್ ಆಗ್ತಾ ಜಾಸ್ತಿ ಆಗ್ತಾ ಹೋಯ್ತು. ಅದು ನಿಮ್ಗೆ ಗೊತ್ತಿರುತ್ತೆ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ. ಓಕೆ, ಆಯ್ತಾ.